ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ, ಸ್ವರ್ಣಮಾಲಾಮ್ಮನವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರಿಗೂ ಅವರ ಟೀಮ್ನವರಿಗೂ ನನ್ನ ವಂದನೆಗಳು. ಈ ದಿನ ಜೂಮ್ ಸೆಷನ್ ಅಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಓಕೆ ಮಾಸ್ಟರ್ಸ್, ಇವತ್ತಿನ ಟಾಪಿಕ್ ತುಂಬಾ ಕುತೂಹಲಕಾರಿಯಾಗಿದೆ ಅಲ್ಲ. ಎಲ್ಲರೂ ಕೇಳಿರ್ತೀವಿ, ನಾವು ಮೆಟ್ಲುಗಳಂತ ಕೇಳಿರ್ತೀವಿ, ಗುಡಿ ಅಂತ ಗೊತ್ತು. ಹಾಗಾದ್ರೆ ನಿನ್ನೊಳಗಿನ ಗುಡಿಗೆ 18 ಮೆಟ್ಲು, ಏನಪ್ಪ ಇದು, ನಮ್ಮೊಳಗೆ ಯಾವ ಗುಡಿ ಇದೆ ಅಂತ ಅನ್ಸುತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ದೇಹದ ಬಗ್ಗೆ ನೋಡೋಣ. ನಮ್ಗೆಲ್ಲ ಗೊತ್ತೇ ಇದೆ, ದೊಡ್ಡವರು ಹೇಳ್ಕೋತಾ ಬಂದಿದ್ದಾರೆ ದೇಹವೇ ದೇವಾಲಯ, ಹೌದಾ? ಆದ್ರೆ ಆ ದೇಹನ ನಾವು ಆ ತರ ಇಟ್ಕೊಂಡಿದೀವ? ಒಂದ್ಸಲ ಕಣ್ಮುಚ್ಕೊಂಡು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಇಲ್ಲ, ಖಂಡಿತ ಇಲ್ಲ ಅಂತ ಉತ್ತರ ಬರುತ್ತೆ. ಯಾಕೆ? ದೇಹದ ಬಗ್ಗೆ ಅಷ್ಟು ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ. ಏನಾದ್ರೂ ಬಂದ್ರೆ ದೇಹನ ಬೈತೀವಿ, ಹಾಳಾದ ತಲೆನೋವು, ಹಾಳಾದ ಕಾಲು ನೋವು ಅಂತೇಳಿ. ನಂತರ ಎಷ್ಟೋ ಜನ ಜೀವನದಲ್ಲಿ ಸಕ್ಸಸ್ ಆಗದಿದ್ರೆ, ಫೇಲ್ಯೂರ್ಸ್ ಎದುರಿಸ್ಲಾರ್ದೆ ಆತ್ಮಹತ್ಯೆ ಮಾಡ್ಕೊಂತೀರಂದ್ರೆ ಆ ದೇಹವನ್ನು ಕೊಲ್ಲೋ ಹಕ್ಕು ಅವ್ರಿಗೆ ಯಾರು ಕೊಟ್ರು? ಭಗವಂತ ಎಷ್ಟೋ ಕಷ್ಟಪಟ್ಟು ಎಷ್ಟೋ ಮಾಸ್ಟರ್ಸ್ ಜೊತೆ ಕೂಡಿ ಈ ದೇಹ ಈ ದೇಹವನ್ನು ರಚನೆ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಹುಟ್ಟಿದ ಮೇಲೆ ಸಹ ಈ ದೇಹದೊಳಗೆ ಎಷ್ಟೋ ವರ್ಕಿಂಗ್ ಮಾಸ್ಟರ್ಸ್ ಇದ್ದಾರೆ, ಈ ಎಲ್ಲಾ ಭಾಗಗಳು ನಿರಂತರವಾಗಿ ನಡಿಲಿಕ್ಕೆ. ಅಂತ ಅದ್ಭುತವಾದ ದೇಹ ಇದು. ಎಷ್ಟೋ ವರ್ಷ ಇಟ್ಟರೂ ಹಾಳಾಗೋದೇ ಇಲ್ಲ. ಯಾಕೆ ದೇಹ ಹಾಳಾಗ್ತಿದೆ? ನಮ್ಮ ಒಂದು ಕೆಟ್ಟ ಆಲೋಚನೆಗಳಿಂದ. ಇಲ್ಲ ಅಂದ್ರೆ ದೇಹ, ಸರ್ ಪತ್ರಿಜಿ ಗುರುಗಳು ಹೇಳ್ತಾರಲ್ಲ, 1000 ವರ್ಷ ಬೇಕಾದ್ರೂ ನಾವು ಜೀವಿಸ್ಬೋದು ಒಂದು ಕೋರಿಕೆಯಿಂದ. ಅಷ್ಟೊಂದು ಅದ್ಭುತ ಈ ದೇಹ. ಅದಕ್ಕೆ ಎಷ್ಟೋ ಜನ ಮೇಲೆ ಹಾಸ್ಟೆಲ್ ಮಾಸ್ಟರ್ಸ್ ಕಾಯ್ತಾ ಇದ್ರ ದೇಹ ಬೇಕು ಅಂತೇಳಿ. ಯಾಕಂದ್ರೆ ದೇಹ ಇಲ್ಲದ್ರೆ ಏನು ಸಾಧನೆ ಮಾಡಕ್ ಆಗೋದೇ ಇಲ್ಲ. ಈ ಭೂಮಿ ಮೇಲೆ ಬರಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಎಂತ ದೇಹ ಬೇಕು ಅವರಿಗೆ? ವೆಜಿಟೇರಿಯನ್ ಗರ್ಭ ಬೇಕು, ಹಾಗೆ ಧ್ಯಾನ ಗರ್ಭ ಬೇಕು. ಇವೆರಡು ಮಾಡಿದ್ರೆ ಮಾತ್ರ ಮಾಸ್ಟರ್ಸ್ ಅವರೊಳಗೆ ಎಂಟ್ರಿ ಆಗ್ತಾರೆ. ಅಂದ್ರೆ ಅಷ್ಟು ಅದ್ಭುತವಾದದ್ದು ಈ ದೇಹ. ಈಗ ನೋಡಿ, ದೇವಾಲಯ ತಗೊಳ್ಳೋಣ. ದೇವಾಲಯಕ್ಕೆ ಪ್ರತಿ ಒಂದು ದೇವಾಲಯಕ್ಕೂ ಸಾಮಾನ್ಯವಾಗಿ ಮೆಟ್ಲುಗಳು ಇದ್ದೇ ಇರ್ತವೆ. ಸ್ವಲ್ಪ ಇರ್ಬೋದು, ಕೆಲವು ಕಡೆ ಜಾಸ್ತಿ ಇರ್ಬೋದು. ತಿರುಪತಿ ಅಂತೂ ಹೇಳೋದೇ ಬೇಡ, ಸಾವಿರಾರು ಮೆಟ್ಲುಗಳಿರ್ತಾವೆ. ಯಾಕೆ ಈ ಮೆಟ್ಲನ್ನು ಕಟ್ಟಿದ್ದಾರೆ? ನಮಗೆ ಏನಾದ್ರೂ ಗೊತ್ತಾ? ಸುಮ್ಮನೆ ಹತ್ತು ಬಿಡ್ತೀವಿ, ಹೋಗ್ಬಿಡ್ತೀವಿ? ಇಲ್ಲ. ಯಾಕೆಂದ್ರೆ ಒಂದೊಂದು ಮೆಟ್ಟಲನ್ನ ಹತ್ತುವಾಗ ಒಂದೊಂದು ಪಾಠಗಳನ್ನ ಕಲಿತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಆ ಭಗವಂತ ಅಷ್ಟು ಸುಲಭವಾಗಿ ನಮಗೆ ಸಿಗೋಲ್ಲ, ಸಾಧನೆಯ ಮೂಲಕ ಆತ ಸಿಗ್ತಾನೆ ಅಂತ ಅನ್ನುವ ಒಂದು ಸಾಂಕೇತಿಕ ಅರ್ಥ ಇದರಲ್ಲಿದೆ. ಈ ನಿಮ್ಮೊಳಗೆ ಗುಡಿ ಯಾವುದು? ದೇಹವೇ ದೇವಾಲಯ ಅಂತ ಹೇಳಿ, ಆತ್ಮವೇ ದೇವರು. ಆ ದೇವ್ರಿರೋ ಜಾಗ ಆತ್ಮ. ಅಲ್ಲಿಗೆ ಹೋಗ್ಬೇಕಂದ್ರೆ ಸುಮ್ಮನೆ ಅಲ್ಲ, ತುಂಬಾ ಸಾಧನೆ ಮಾಡ್ಬೇಕು. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅವರು ಅಂದ್ರೆ, 18 ಮೆಟ್ಟಿಲುಗಳು ಎಂಬ 18 ಗುಣಗಳನ್ನು ನಾವು ಅಳವಡಿಸಿಕೊಂಡಾಗ ಆಗ ಸುಲಭವಾಗಿ ಆ ಗುಡಿಯನ್ನು ಸೇರ್ತೀವಿ. ಆ 18 ಮೆಟ್ಲು ಯಾವ್ಯಾವಂತ ಸ್ವಲ್ಪ ನೋಡ್ಕೋತಾ ಹೋಗೋಣ. ಮೊದಲನೇದು ಸಂಸ್ಕಾರ ಅನ್ನೋ ಮೆಟ್ಲು. ಇದು ನಾವು ದಿನನಿತ್ಯ ಕೇಳ್ತಾ ಇರ್ತೀವಿ, ಸಂಸ್ಕಾರ ಇರ್ಬೇಕು, ಸಂಸ್ಕಾರ ಇರ್ಬೇಕು ಅಂತ ಹೇಳ್ತಾ ಇರ್ತೀವಲ್ಲ. ಈ ಸಂಸ್ಕಾರ ಅನ್ನೋದು ಮನುಷ್ಯನಿಗೆ ತುಂಬಾ ಅವಶ್ಯಕತೆ. ಇದರಿಂದ ಅವನ ಜೀವನದಲ್ಲಿ ಎಲ್ಲವನ್ನು ಕಲಿತಾ ಹೋಗ್ತಾನೆ. ಈ ಸಂಸ್ಕಾರದಿಂದ ಅವನ ವ್ಯಕ್ತಿತ್ವ ಬೆಳೀತಾ ಹೋಗುತ್ತೆ. ಯಾರು ಕೊಡ್ಬೇಕು ಈ ಸಂಸ್ಕಾರ? ಚಿಕ್ಕ ವಯಸ್ಸಿನಿಂದ ಮನೆಯಿಂದ ಬರ್ಬೇಕು, ತಂದೆ ತಾಯಿಗಳಿಂದ, ಶಾಲೆಗೆ ಹೋದ್ಮೇಲೆ ಗುರುಗಳಿಂದ, ಸ್ನೇಹಿತರಿಂದ. ಮಕ್ಳಿಗೆ ಚಿಕ್ಕ ವಯಸ್ಸಲ್ಲೇ ಸಂಸ್ಕಾರ ಕೊಡ್ಬೇಕು. ಎಲ್ಲವೂ ಗುರು ಹಿರಿಯರಲ್ಲಿ ಭಕ್ತಿ ಹೇಗಿರ್ಬೇಕು,
ಸಮಾನ ವಯಸ್ಕರಲ್ಲಿ ಪ್ರೀತಿ ಹೇಗೆ ಮಾಡಬೇಕು, ಸಹಾಯ ಹೇಗೆ ಮಾಡೋದು, ಥ್ಯಾಂಕ್ಸ್ ಹೇಗೆ ಹೇಳೋದು ಅಂತೆಲ್ಲವನ್ನು ಕಲಿಸ್ಬೇಕು. ಇದೇ ಸಂಸ್ಕಾರ. ಅಷ್ಟೇ ಅಲ್ಲ, ಜೊತೆಗೆ ಧ್ಯಾನವನ್ನು ಹೇಳ್ಕೊಡ್ಬೇಕು. ಧ್ಯಾನ ಒಂದಿದ್ರೆ ಸಾಕು, ಉತ್ತಮವಾದ ಅವನು ಪ್ರಜೆ ಆಗ್ತಾನೆ. ಹೀಗೆ ಸಂಸ್ಕಾರವನ್ನು ನಾವು ಅಳವಡಿಸ್ಕೊಂಡಾಗ ನಾವು ಸುಲಭವಾಗಿ ಒಂದನೇ ಮೆಟ್ಲನ್ನು ಹತ್ತುತ್ತೀವಿ. ಓಕೆ, ಎರಡನೇ ಮೆಟ್ಲು ಏನಪ್ಪಾ ಅಂದ್ರೆ ಮೋಹವನ್ನು ಬಿಡಬೇಕು. ನೋಡ್ರಿ, ಇದು ತುಂಬಾ ಕೆಟ್ಟದ್ದು. ಮೋಹ ಅಂದ ತಕ್ಷಣ ನಮ್ ತಲೆಗೆ ಬರದೆ ಧೃತರಾಷ್ಟ್ರ. ಹೌದಾ? ತುಂಬಾ ಒಳ್ಳೆಯವನು ಧೃತರಾಷ್ಟ್ರ. ತಮ್ಮನ ಮಕ್ಳಂದ್ರೆ ತುಂಬಾ ಪ್ರೀತಿ ಅವನಿಗೆ. ಆದ್ರೆ ಏನಾಯ್ತು, ಅತಿಯಾದ ಪ್ರೀತಿ ಈಸ್ ಈಕ್ವಲ್ ಟು ಮೋಹ ಅಂತ ಹೇಳ್ತಾರೆ. ಇರ್ಬೇಕು ಪ್ರೀತಿ, ಆದ್ರೆ ಅತಿ ಆಗಿದ್ರೆ ಏನಾಗುತ್ತೆ, ಮೋಹವಾಗಿ ಕನ್ವರ್ಟ್ ಆಗಿ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ನಾವು ನೋಡಿ ಸುಮ್ಮನೆ ಇರ್ತೀವಿ. ಅದೇ ತರ ಧೃತರಾಷ್ಟ್ರ, ದುರ್ಯೋಧನ ಎಂತಹ ಕೆಟ್ಟ ಕೆಲಸಗಳನ್ನ ಮಾಡಿದ್ರು ಅತಿಯಾದ ಮೋಹದಿಂದ ಸುಮ್ಮನೆ ಇದ್ಬಿಟ್ಟ. ಅದು ತನ್ನ ಮಗನ ವಿನಾಶಕ್ಕೆ ಅದು ಕಾರಣವಾಯಿತು. ತುಂಬಾ ಜನ ಹೊಗಳ್ತಾ ಇರ್ತಾರೆ, ಹೊಗಳಿಕೆ ಯಾರಿಗ್ ಬೇಕಿಲ್ರಿ. ಆದ್ರೆ ಧ್ಯಾನಕ್ಕೆ ಬಂದ ಮೇಲೆ ಹೊಗಳಿಕೆಯನ್ನು ಸಹ ಸಮಾನವಾಗಿ ತಗೊಳ್ಬೇಕು ಅನ್ನೋ ವಿಷಯವನ್ನು ನಾವು ಕಲ್ತಿದ್ದೇವಲ್ಲ. ಕೆಲವರೆಲ್ಲ ಹೊಗಳಿ 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 ಅವ್ರನ್ನ ಬುಟ್ಟಿಗೆ ಹಾಕೊಂತಾರೆ, ಕೆಲಸ ಮಾಡಿಸ್ಕೊಂತಾರೆ. ಅದಕ್ಕೆ ಬಸವಣ್ಣ ಹೇಳಿದನ, ಹೊಗಳಿಕೆ ಎನ್ನುವ ಹೊನ್ನ ಶೂಲಕ್ಕೆ ನನ್ನನ್ನು ಏರಿಸದಿರಯ್ಯ ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾದ ವಚನಗಳು ಬಸವಣ್ಣನವ್ರು. ಒಂದೊಂದು ಅದ್ಭುತ. ನಂತರ ಇನ್ನೊಂದು ವಿಷಯವನ್ನ ಇಲ್ಲಿ ಶೇರ್ ಮಾಡ್ಕೊಳ್ತಾರೆ. ಮಹಾಭಾರತದ ಒಂದು ಯುದ್ಧದ ಪ್ರಸಂಗ. ಯುದ್ಧ ಎಲ್ಲ ರೆಡಿ ಆಗಿರುತ್ತೆ. ಕೃಷ್ಣ ಸಾರಥಿ ಆಗಿರ್ತಾನೆ, ಅರ್ಜುನ ರಥದಲ್ಲಿರ್ತಾನೆ. ಇನ್ನೇನ್ ಯುದ್ಧ ಶುರು ಮಾಡ್ಬೇಕು ಎಲ್ಲ ನೋಡ್ತಾನೆ ಅರ್ಜುನ. ಯಾರು ಬೇರೆಯವರೇ ಇಲ್ಲ ಅಲ್ಲಿ. ಎಲ್ಲ ಚಿಕ್ಕಪ್ಪಂದ್ರು, ಅಣ್ಣ ತಮ್ಮಂದ್ರು, ಗುರುಗಳು, ತಾತ ಎಲ್ಲ ಇರ್ತಾರೆ. ಕೆಳಗೆ ಇಳಿದ್ಬಿಟ್ಟು ಬಿಲ್ಲು ಬಾಣ ಕೆಳಗಿಟ್ಟು, ಕೃಷ್ಣ ನನ್ನ ಕೈಲಿ ಸಾಧ್ಯನೇ ಇಲ್ಲ, ಇವ್ರನ್ನೆಲ್ಲ ನಾನು ಹೇಗ್ ಕೊಲ್ಲಲಿ, ಇವರೆಲ್ಲ ನನ್ನ ರಿಲೇಷನ್ಸು ಅಂತ ಹೇಳಿದಾಗ ಆಗ ಕೃಷ್ಣನ ಬಾಯಿಂದ ಬಂದು ಅದ್ಭುತವಾದ ಒಂದು ಪ್ರವಚನ ಬರುತ್ತೆ. ಅದೇ ಭಗವದ್ಗೀತೆ. ಎಲ್ಲ ಹೇಳ್ತಾನೆ, ಮೋಹ ಬಿಡ್ಬೇಕು, ಯಾಕೆ ಧರ್ಮವನ್ನು ಎತ್ತಿ ಹಿಡಿಬೇಕು, ನೀನು ಅಧರ್ಮವನ್ನು ಕೊಲ್ತಾ ಇದೀಯಾ, ಅಷ್ಟೇ ಹೇಳ್ತಾನೆ. ಆವಾಗ ಅರ್ಜುನನಿಗೆ ಜ್ಞಾನೋದಯ ಆಗಿ, ಆಯ್ತು ನಾನು ಯುದ್ಧ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಯುದ್ಧ ಮಾಡ್ತಾನೆ. ಆ ಸುಂದರವಾದ ಭಗವದ್ಗೀತೆ ಹೇಗಿದೆ ಅಂದ್ರೆ ಮೋಟಿವೇಶನಲ್ ಒಂದು ಸ್ಪೀಕರ್ ತರ ಇದೆ. ಅದನ್ನ ಓದ್ಬಿಟ್ರೆ ಸಾಕು, ಅಲ್ಲಿರೋದನ್ನ ನಮ್ಮ ಸಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ತುಂಬಾ ಹ್ಯಾಪಿ ಆಗಿರುತ್ತೆ. ಓಕೆ, ಈ ತರ ಮೋಹವನ್ನು ಬಿಟ್ಟಾಗ ಎರಡನೇ ಮೆಟ್ಟಲನ್ನು ಸುಲಭವಾಗಿ ಹತ್ತಿ ಬಿಡುತ್ತೀವಿ. ನೆಕ್ಸ್ಟ್ ತಪ್ಪೊಪ್ಪಿಗೆ, ಮೂರನೇ ಮೆಟ್ಲು. ಈ ಪ್ರಪಂಚದಲ್ಲಿ ಯಾರು ತಪ್ಪು ಮಾಡಲ್ಲ ಹೇಳ್ರಿ? ಎಲ್ಲರೂ ತಪ್ಪು ಮಾಡ್ತಾರೆ, ಹೌದಾ? ಆದ್ರೆ ಮಾಡಿದ ತಪ್ಪಿನ ಅರಿವು ಮಾಡಿಕೊಂಡು ತಿದ್ದಿಕೊಂಡು ಮುನ್ನಡಿತಾ ಇರ್ಬೇಕು. ಅದನ್ನು ಮರಿಬೇಕು. ಸಾಧ್ಯವಾದ್ರೆ ಯಾರಿಗೆ ನೋವುಂಟು ಮಾಡಿರ್ತೀವೋ ಅವರಿಗೆ ಸಾರಿ ಕೇಳ್ಬೇಕು. ಮತ್ತೆ ಪುನಃ ಅಂತ ತಪ್ಪನ್ನು ಮಾಡಬಾರ್ದು. ಆಗ ಅವ್ರು ದೊಡ್ಡವರಾಗ್ತಾರೆ. ಆದ್ರೆ ಎಷ್ಟೋ ಜನರಿಗೆ ಅವ್ರ ತಪ್ಪವರು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಸಹ ಅರಿವಾಗೋದೇ ಇಲ್ಲ. ನಮ್ದೇ ಸರಿ ಅಂತ ವಾದನ ಮಾಡ್ತಾ ಇರ್ತಾರೆ. ಆದ್ರೆ ತಪ್ಪು ಅಂತ ಗೊತ್ತಾಗಿ ಅದನ್ನ ತಿದ್ದುಕೊಳ್ಳೋನೆ ದೊಡ್ಡವನು. ಇದಕ್ಕೆ ಮತ್ತೆ ರಾಮಾಯಣದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ರಾವಣಾಸುರ ಮಾರೀಚ ಅನ್ನೋ ರಾಕ್ಷಸನನ್ನು ಕರೆದು, ನೀನು ಒಂದು ಮಾಯಾಜಿಂಕೆಯ ರೂಪದಲ್ಲಿ ಹೋಗ್ಬಿಟ್ಟು ರಾಮನ ಲಕ್ಷ್ಯವನ್ನ ಈ ಕಡೆ ಸೆಳಿ ಅಂತ ಹೇಳ್ತಾನೆ. ಅವನು ಒಳ್ಳೆನಿರ್ತಾನೆ ಪಾಪ. ಹೇಳ್ತಾನೆ, ರಾವಣಾಸುರ ಬೇಡ, ಯಾಕೆ ಇಂತ ಕೆಲಸ ಮಾಡ್ತಿದ್ದೆ, ನಿನಗೆ ಬೇಕಾದಷ್ಟು ಜನ ಹೆಂಡತಿಯರಿದ್ದಾರೆ, ಐಶ್ವರ್ಯ ಇದೆ, ಲಂಕಾ ನಗರನೇ ನಿನ್ ಕೈಯಲ್ಲಿದೆ, ಯಾಕೆ ಹೀಗ್ ಮಾಡ್ತೀಯ ಅಂದ್ರೆ ಆತನ ಬುದ್ಧಿವಾದ ಇಡ್ಸೋದಿಲ್ಲ. ಆತಗೆ ತನ್ನ ತಪ್ಪು ಅಂತಾನೆ ಅದು ಗೊತ್ತಾಗ್ತಾ ಇಲ್ಲ. ನೀನು ನನ್ನ ಕೈಲಿ ಸಾಯ್ತೀಯ, ರಾಮನ ಕೈಲಿ ಸಾಯ್ತೀಯ ಅಂತ ಕೇಳ್ತಾನೆ. ಅವಾಗ ಮಾರೀಚ, ನಿನ್ನ ಕೈಲಿ ಸಾಯಕ್ಕಿಂತ ಭಗವಂತನ ಕೈಲಿ ಸಾಯೋದೆ ಮೇಲು ಅಂತ ಹೇಳಿ ಹೋಗ್ಬಿಡ್ತಾನೆ. ಹೀಗೆ ತಮ್ಮ ತಪ್ಪನ್ನು ತಾವು ಅರಿಯದೆ ಎಷ್ಟೊಂದು ಕೆಟ್ಟ ಕೆಲಸಗಳನ್ನ ಮಾಡ್ತಾ ತಮ್ಮ ವಿನಾಶಕ್ಕೆ ತಾವೇ ಕಾರಣ ಹಾಕ್ತಾರೆ. ಅದಕ್ಕೆ ಪ್ರತಿಯೊಬ್ಬರಲ್ಲೂ ವಿಚಕ್ಷಣಾ ಜ್ಞಾನ ಇರಬೇಕು. ಅದಕ್ಕೆ ಗುರುಗಳು ಹೇಳ್ತಾರೆ, ಸ್ವ ಅಧ್ಯಾಯ ಅಂತ. ನಿನ್ನನ್ನು ನೀನ್ ನೋಡ್ಕೋ, ಫಸ್ಟ್ ನೀನ್ ಹೇಗಿದೀಯ ಅಂತ ನೋಡು, ತಿದ್ಕೋ ಅಂತ ಹೇಳಿದ್ದಾರೆ. ಓಕೆ, 4ನೇ ಮೆಟ್ಲು ನೋಡೋಣ, ಮಾತನ್ನು ಕೇಳೋದು. ಏನಪ್ಪ ಇದು ಮಾತು ಕೇಳೋದು ಅಂದ್ರೆ,
ನಿಜ, ನಮ್ಮ ಗುರುಗಳೇ ಹೇಳಿದ್ದಾರೆ, ವಿ ಶುಡ್ ಬಿ ಗುಡ್ ಲಿಸನರ್ಸ್ ಅಂತ. ನಾವು ಒಳ್ಳೆ ಕೇಳುಗರಾಗ್ಬೇಕು. ಯಾಕೆಂದ್ರೆ ಸಾಮಾನ್ಯವಾಗಿ ಮನುಷ್ಯನ ಒಂದು ಮೆಂಟಾಲಿಟಿ ಹೇಗಿರುತ್ತೆ ಅಂತಂದ್ರೆ, ಎಲ್ಲೇ ಹೋಗ್ಲಿ ಮೊದ್ಲು ನಾನ್ ಮಾತಾಡ್ಬೇಕು, ನನಗೇನೋ ಒಂದು 4 ವಿಷಯ ಗೊತ್ತಿದೆ, ನಾನು ಹೇಳ್ತಾ ಹೋಗ್ಬೇಕು, ಬೇರೆಯವ್ರಿಗೆ ಅವಕಾಶನೇ ಕೊಡೋದಿಲ್ಲ, ನಮ್ದೇ ನಡಿಬೇಕು. ಆದ್ರೆ ನಮಗೆ ಗೊತ್ತಿರೋದು 4 ಜ್ಞಾನ, ಅವ್ರನ್ನ ಕೇಳಿದ್ರೆ, ಅವ್ರು ಹೇಳೋದನ್ನ ಕೇಳಿದ್ರೆ ಇನ್ನೂ ಒಂದು 4 ಜ್ಞಾನ ಹೆಚ್ಚಿಗೆ ಸಿಗುತ್ತೆ, ನಮಗೆ 8 ಜ್ಞಾನ ಆಗುತ್ತೆ. ಅದು ಯಾರಿಗೂ ದೃಷ್ಟಿಗೆ ಬರೋದೇ ಇಲ್ಲ. ಅದಕ್ಕೆ ಏನೇನ್ ಹೇಳ್ತಿರ್ತಾರಂತ ಕೇಳ್ತಾ ಇರ್ಬೇಕು ನಾವು. ಆಮೇಲೆ ಹೊಸ ಹೊಸ ಜ್ಞಾನ ತಿಳ್ಕೊಂತೀವಿ. ನಂತರ ನಾವೇನಾದ್ರೂ ತಪ್ಪು ಮಾಡ್ತಾ ಇದ್ರೆ ತಿದ್ದಿಕೊಳ್ಳುವ ಅವಕಾಶ ಸಹ ಅಲ್ಲಿರುತ್ತೆ. ಇದಕ್ಕೆ ಮತ್ತೊಂದು ಮಹಾಭಾರತದ ಎಕ್ಸಾಂಪಲ್ ಕೊಡ್ತಾರೆ. ಶ್ರೀಕೃಷ್ಣ ಯುದ್ಧ ಆಗೋಕ್ಕಿಂತ ಮುಂಚೆ ಸಂಧಾನ ಮಾಡ್ಬೇಕಂತ ತುಂಬಾ ಪ್ರಯತ್ನ ಮಾಡ್ತಾರೆ. ದುರ್ಯೋಧನ ಹತ್ರ ಹೋಗಿ, ದುರ್ಯೋಧನ ಯುದ್ಧ ನಿಲ್ಲಿಸ್ಬಿಡು, ಇದರಿಂದ ತುಂಬಾ ಹಾನಿ ಆಗುತ್ತೆ ಪ್ರಕೃತಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ, ನೀನು ಏನು ಮಾಡ್ಬೇಡ, ಅವ್ರು ಜೀವನ ಮಾಡ್ಬೇಕಲ್ಲ ಪಾಂಡವರು, 5 ಗ್ರಾಮಗಳನ್ನು ಕೊಡು, ಅದನ್ನ ಆಳ್ಕೊಂಡು ಅವ್ರು ಆರಾಮಾಗಿರ್ತಾರಂತ. ಮಾತು ಕೇಳೋದಿಲ್ಲ ದುರ್ಯೋಧನ. ಯಾಕಂದ್ರೆ ಅಹಂಕಾರ ಎಲ್ಲ ತುಂಬ್ಕೊಂಡ್ಬಿಟ್ಟಿರ್ತಾನೆ, ಕೆಟ್ಟ ಬುದ್ಧಿ. ಇಲ್ಲ, 1 ಗ್ರಾಮ ಅಲ್ಲ, 1 ಇಂಚ್ ಜಾಗ ಕೂಡ ಕೊಡೋದಿಲ್ಲ ಅವರಿಗೆ, ಯುದ್ಧ ನಡೀಲಿ ಅಂತ ಹೇಳ್ತಾನೆ. ಆಯ್ತು, ವಾಪಸ್ ಬಂದ್ಬಿಡ್ತಾನೆ ಕೃಷ್ಣ ಪರಮಾತ್ಮ. ನೋಡ್ರಿ ಆಮೇಲೆ ಏನಾಯ್ತು, ತನ್ನ ನಾಶನೇ ತಾನು ತಂದ್ಕೊಂಡ. ಅದಕ್ಕೆ ಯಾವಾಗ್ಲೂ ಮಾತುಗಳನ್ನು ಕೇಳ್ಬೇಕು, ಅವಾಗ ನಮ್ಮ ಜೀವನ ಸುಂದರವಾಗಿರುತ್ತೆ. ಹೀಗೆ ಮಾಡಿದಾಗ ಸುಲಭವಾಗಿ ಆ 4ನೇ ಮೆಟ್ಲನ್ನು ಹತ್ತು ಬಿಡ್ತೀವಿ. 5ನೇ ಮೆಟ್ಲು, ಹಿರಿಯರ ಮಾತು ವೇದ ವಾಕ್ಯ. ನೋಡ್ರಿ, ಹಿರಿಯರ ಅಂತಾನೆ ಇರೋದಿಲ್ಲ ಈಗ ಮನೆಯಲ್ಲಿ, ಗಂಡ ಹೆಂಡತಿ ಇಬ್ರೆ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಹೊರಗಡೆ ಕಳಿಸ್ಬಿಟ್ಟಿರ್ತಾರೆ. ಎಲ್ಲಿ ಹಿರಿಯರು? ಮುಂದೊಂದ್ ದಿವಸ ಒಂದ್ ಕಾಲ ಬರ್ಬೋದು, ಅಜ್ಜ ಅಜ್ಜಿ ಅಂದ್ರೆ ಹೇಗಿರ್ತಾರೆ, ಯಾರವರು ಅಂತ ಕೇಳೋ ಪರಿಸ್ಥಿತಿ ಬಂದ್ರೂ ಬರಬಹುದು. ಮನೆಯಲ್ಲಿ ಹಿರಿಯರಿದ್ರೆ ಎಷ್ಟು ಲಕ್ಷಣವಾಗಿರುತ್ತಲ್ಲ ಆ ಮನೆ. ಅವರು ಏನಾದ್ರೂ ಹೇಳ್ತಿರ್ತಾರೆ, ನಮಗ್ ಬೇಜಾರು ಬರುತ್ತೆ ಮಕ್ಕಳಿಗೆ, ಆದ್ರೆ ಅದರಲ್ಲಿ ಅನುಭವದ ಸಾರ ಇರುತ್ತೆ. ಒಂದು ಕ್ಷಣ ನಾವು ಯೋಚನೆ ಮಾಡ್ಬೇಕು, ಅವ್ರು ಯಾಕೆ ಇದನ್ನ ಹೇಳ್ತಾ ಇದಾರೆ, ಏನಾಗುತ್ತೆ, ಅವರು ಹೇಳಿದ್ದು ಒಂದು ಸಲ ಕೇಳೋಣ ಅಂತ ಅಂದಾಗ ಅಲ್ಲಿ ನಮ್ಮ ಜೀವನ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಅದಕ್ಕೋಸ್ಕರ ಆದ್ರೆ ತುಂಬಾ ಮನೆಗಳಲ್ಲಿ ಏನ್ ಮಾಡ್ತಾರೆ, ಅವ್ರಿಗೇನ್ ಗೊತ್ತಾಗತ್ತೆ, ಅವ್ರೇನು ಈಗಿನ ಕಾಲದಾರ, ಆಗಿನ ಕಾಲದಾಗ ಅವ್ರ ಕಾಲನೇ ಬೇರೆ, ನಮ್ ಕಾಲನೇ ಬೇರೆ ಅಂತೇಳಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಹೊರಟೋಗ್ಬಿಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಹಿರಿಯರ ಅಂದ ತಕ್ಷಣ ಮನೆಯಲ್ಲಿ ಹಿರಿಯರಲ್ಲ, ನಮ್ಮ ಗುರುಗಳು ಬರ್ತಾರೆ. ಅಂದ್ರೆ ಶಾಲೆಯ ಗುರುಗಳು, ಧ್ಯಾನ ಕಲಿಸ್ಕೊಟ್ಟ ಗುರುಗಳು, ಹಾಗೆ ಪುಸ್ತಕಗಳಿಂದ ಎಷ್ಟೊಂದು ಕಲಿತೀವಲ್ಲ, ಅಲ್ಲಿ ಯಾರಿರ್ತಾರೆ, ಅಲ್ಲಿ ಪುಸ್ತಕದಲ್ಲಿ ಓದ್ತಿರ್ತಾರೆ ಒಬ್ಬರ ಬಗ್ಗೆ ಅವರು ಸಹ ನಮ್ಮ ಗುರುಗಳಾಗ್ತಾರೆ. ಯಾಕೆ ಅಂತಂದ್ರೆ ಹಿರಿಯರಾಗ್ತಾರೆ. ಯಾಕೆ ಅಂತಂದ್ರೆ ಅವ್ರು ಹೇಳುವ ಎಷ್ಟೋ ಮಾತುಗಳು ನಮಗೆ ವೇದ ವಾಕ್ಯಗಳಾಗಿ ಪರಿಣಾಮ ಬೀರ್ತವೆ. ಇದರಿಂದ ನಮ್ಮ ಜೀವನ ತುಂಬಾ ಸುಂದರವಾಗಿರುತ್ತೆ. ಅದಕ್ಕೆ ಅಲ್ಲ ಸರ್ ಪತ್ರಿಜೀಸ್ ಕಾನ್ಸೆಪ್ಟ್ಸ್ ಅಂದ್ರೆ ಎಷ್ಟೊಂದು ವಿಷಯಗಳನ್ನು ಹೇಳಿದಾರಲ್ಲ. ನಾವು ಈ 365 ದಿನ ಒಂದೊಂದು ತಗೊಂಡ್ರು ಅವು ಮುಗಿಯೋದೇ ಇಲ್ಲ, ಅಷ್ಟೊಂದು ಹೇಳಿದ್ದಾರೆ. ಅವನ್ನೆಲ್ಲ ನಾವು ಪಾಲಿಸಿದ್ರೆ ಸಾಕು, ನಮ್ಮ ಜೀವನ ಎಷ್ಟು ಶಾಂತಿಯಿಂದ ಕೂಡಿರುತ್ತೆ, ಆನಂದವಾಗಿರುತ್ತೆ. ಹೀಗೆ ನಾವು ಹಿರಿಯರ ಮಾತುಗಳನ್ನು ಕೇಳಿದಾಗ ಸುಲಭವಾಗಿ 5ನೇ ಮೆಟ್ಲನ್ನು ಹತ್ತು ಬಿಡ್ತೀವಿ. ಈಗ 6ನೇ ಮೆಟ್ಲು, ಜಡತ್ವ. ನಾವು ಸಾಮಾನ್ಯವಾಗಿ ಜಡತ್ವ ಅಂದ್ರೆ ಏನ್ ಅನ್ಕೊಂತೀವಿ, ಸೋಮಾರಿತನ ಅನ್ಕೊಂತೀವಲ್ಲ, ಅದೇ ಇದರಲ್ಲಿ ಬೇರೆ ತರ ಹೇಳಿದ್ದಾರೆ. ಇದು ತುಂಬಾ ಕೆಟ್ಟದು. ಏನು ಅಂತಂದ್ರೆ ನಮ್ಮ ಸಮಾಜದಲ್ಲಿ ನಡೆಯುವ ಒಳ್ಳೆ ಕಾರ್ಯಗಳಿಗೆ ನಾವು ಸ್ಪಂದಿಸ್ಬೇಕಂತೆ. ಸಪೋಸ್ ಯಾರೋ ಬಡವ್ರು ಇರ್ತಾರೆ, ಊಟ ಕೇಳ್ತಾ ಇರ್ತಾರೆ, ನಾವು ಸುಮ್ನೆ ಹೋಗ್ಬಿಡ್ತೀವಿ, ದಿನ ಇಷ್ಟು 1000 ಜನ ಈ ತರ ಇರ್ತಾರೆ ಅಂತೇಳಿ. ಆದ್ರೆ ಅದು ತಪ್ಪು, ಅದು ಜಡತ್ವ ಅಂತೆ. ಅವ್ರಿಗೆ ಸ್ಪಂದನೆ ಮಾಡ್ಬೇಕು, ನಾವು ಕೊಡ್ಬೇಕು, ಅವರಿಗೆ ಹಣ ಕೊಟ್ಟು ತಗೊಳ್ರಿ, ಇದು 1 ಹೊತ್ತು ಊಟ ಮಾಡ್ರಿ ಅಂತ ಹೇಳ್ಬೇಕು. ಆದ್ರೆ ಇದ್ರ ಉದಾಹರಣೆ ಅಂದ್ರೆ ರಾವಣಾಸುರ ಮತ್ತೆ ದುರ್ಯೋಧನ ಇಬ್ರು ಯಾವ ಒಳ್ಳೆಯ ವಿಷಯಗಳ ಪ್ರತಿಸ್ಪಂದನೆ ಮಾಡ್ತಾನೆ ಇರ್ಲಿಲ್ಲ. ಸದಾ ಕೆಟ್ಟ ಕಾರ್ಯಗಳನ್ನ ಮಾಡಿ ಮಾಡಿ ಆ ಜಡತ್ವನ ರೂಢಿಸಿಕೊಂಡು ಅವರು ತಮ್ಮ ವಿನಾಶವನ್ನು ತಾವೇ ತಂದುಕೊಂಡ್ರು. ಅದಕ್ಕೆ ನಾವು ಸಮಾಜದಲ್ಲಿ ಎಷ್ಟೊಂದು ಆಗ್ತಿರ್ತಾವಲ್ಲ. ಈಗ ನೋಡ್ರಿ, ನಮ್ಮ ಧ್ಯಾನದ ವಿಷಯಕ್ಕೆ ಬಂದ್ರೆ ಧ್ಯಾನ ಚಕ್ರಗಳಾಗ್ತಿರ್ತಾವ, ಪಿರಮಿಡ್ ಕನ್ಸ್ಟ್ರಕ್ಷನ್ ಆಗ್ತಾ, ಅನ್ನದಾನ ನಡೀತಾ ಇರುತ್ತೆ, ಎಷ್ಟೋ ಜನ ಬರ್ತಾರಲ್ಲ ಕೇಳಕ್ಕೆ. ಆದ್ರೆ ಒಂದು ಸಲ ಅದನ್ನ ನಾವು ಅನ್ಕೊಳ್ಬಾರ್ದು,
ಇವೆಲ್ಲರೂ ಬರೀ ಕೇಳಕ್ಕೆ ಬರ್ತಾರಪ್ಪ ಅಂತ. ಏನು ಒಂದು 100 ರೂಪಾಯಿ ಕೊಟ್ಟರೆ ನಮ್ದು ಏನು ಗಂಟು ಹೋಗೋದಿಲ್ಲ. ಎಷ್ಟೋ ಖರ್ಚು ಮಾಡ್ತಾ ಇರ್ತೀವಿ ನಾವು. ಆ ಒಂದು ಹಣ, ನಮ್ಮಿಂದ ಹೋಗುವ ಹಣ ಇಷ್ಟು ಒಳ್ಳೆ ಕಾರ್ಯಗಳಿಗೆ ಹೋಗುತ್ತೆ. ಅದಕ್ಕೆ ಯಾರೇ ಕೇಳಿದ್ರು ಮುಕ್ತ ಮನಸ್ಸಿನಿಂದ ನೀಡಬೇಕು. ಅವಾಗ ನಾವು ಜಡತ್ವದಿಂದ ದೂರ ಇರ್ತೇವೆ. ಓಕೆ, ಮುಂದಿನ ಮೆಟ್ಲು ನೋಡೋಣ. ಆದರ್ಶವಾಗಿ ಬದಲಾವಣೆ ಹೊಂದಬೇಕು. ನೋಡ್ರಿ, ಇದು ಎಷ್ಟು ಮುಖ್ಯ ಅಲ್ಲ. 1000 ಕೇಳ್ತಿರ್ತೀವಿ, ಹಾಗಿರ್ಬೇಕು ಹೀಗಿರ್ಬೇಕು, ಅವ್ರ ಕ್ಲಾಸ್ನಾಗ ಹೇಳಿದ್ರಪ್ಪ ಎಷ್ಟು ಚೆನ್ನಾಗಿತ್ತು ಅಂತ. ಬರೀ ಕೇಳೋದು, ಈ ಕಡೆ ಕೇಳಿ ಈ ಕಡೆ ಬಿಡೋದಲ್ಲ. ಆದರ್ಶವಾಗಿ ಬದಲಾವಣೆ ಹೊಂದಬೇಕು. ನ್ಯಾಯದ ರೀತಿಯಲ್ಲಿ ನಡಿಬೇಕು ಅಂತ ಕೇಳ್ತೀವಿ, ಅದೇ ತರ ನಾವು ನಡಿಬೇಕು. ನ್ಯಾಯದ ರೀತಿಯಲ್ಲಿ ನಡೆಯೋದು ಕೇಳ್ಬಿಟ್ಟು ಇಲ್ಲೆಲ್ಲ ನಾವು ಬಿಸ್ನೆಸ್ ನಲ್ಲಾಗ್ಲಿ ಬೇರೆ ವಿಷಯದಾಗ್ಲಿ ಅನ್ಯಾಯ ಮಾಡ್ತಾ ಇದ್ರೆ ಅದು ಅಲ್ಲ. ಏನು ಕೇಳ್ತೀವೋ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆದರ್ಶವಾಗಿ ಬಾಳ್ಬೇಕು. 4 ಮಂದಿಗೆ ಮಾದರಿಯಾಗಿರ್ಬೇಕು. ನೋಡ್ರಿ, ರಾಮ ಅಂದ್ರೆ ಏನಂತಾರೆ? ಮರ್ಯಾದಾ ಪುರುಷ ಅಂತ ಹೇಳ್ತಾರೆ. ಎಷ್ಟು ಒಳ್ಳೊಳ್ಳೆ ಆದರ್ಶಗಳಿದಾವ ರಾಮನಲ್ಲಿ. ಆದ್ರೆ ರಾಮನ್ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ದೆ, ಹೂವು ಹಾಕಿದ್ದೆ ಅದಲ್ಲ. ಆತನ ವ್ಯಕ್ತಿತ್ವವನ್ನು ಪೂಜಿಸ್ಬೇಕು. ಅವನು ಎಂಥ ಗುಣಗಳನ್ನು ಅಳವಡಿಸ್ಕೊಂಡಿದ್ದ, ನಾನು ಅವನ್ನ ಅಳವಡಿಸ್ಕೊಳ್ತೀನಿ ಅಂತೇಳಿ ನಾವು ಆ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬದಲಾವಣೆ ಹೊಂದಬೇಕು. ಆಗ ಮಾತ್ರ ಸುಲಭವಾಗಿ ಈ 7ನೇ ಮೆಟ್ಲನ್ನು ಹತ್ತು ಬಿಡ್ತೀವಿ. ನಂತರ 8ನೇ ಮೆಟ್ಲು ತುಂಬಾ ಅದ್ಭುತ. ಅವರ ದೋಷಗಳನ್ನು ಅವರೇ ತಿದ್ದಿಕೊಳ್ಳಬೇಕು. ನೋಡ್ರಿ, ಇದು ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ನಾವು ತಿದ್ದುಕೊಂತೀವ, ನನ್ನಲ್ಲಿ ಏನಿಲ್ಲಪ್ಪ, ನಾನು ಆರಾಮಾಗಿದ್ದೀನಿ, ಯಾವುದೂ ಇಲ್ಲ, ನನ್ನಲ್ಲಿ ರಾಗದ್ವೇಷಗಳೇ ಇಲ್ಲ, ಧ್ಯಾನ ಮಾಡ್ತಾ ಇದ್ದೀನಿ, ಸತ್ಸಂಗ ಮಾಡ್ತೀನಿ. ಆದ್ರೆ ಇಷ್ಟೊಂದು ಒಳಗಡೆ ಇರುತ್ತೆ ಅಹಂಕಾರ. ಅಹಂಕಾರದಲ್ಲಿ ಮುಳುಗಿದಾಗ ನಮ್ಮ ದೋಷಗಳು ನಮಗೆ ಕಾಣೋದೇ ಇಲ್ಲ, ಇನ್ನೊಬ್ರು ನೋಡ್ತಾ ಇರ್ತೀವಿ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ದೋಷ ಇದೆ ಅಂತಂದ್ರೇನೆ ಒಪ್ಪಿಕೊಳ್ಳೋಕೆ ರೆಡಿ ಇರೋದಿಲ್ಲ. ಆದ್ರೆ ಒಪ್ಕೊಳ್ಬೇಕು. ಆ ದೋಷಗಳನ್ನು ಒಪ್ಪಿಕೊಂಡಾಗ ಅವನ್ನು ತಿದ್ದಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ದಿನಾಲು ಮಲಗುವಾಗ ಇದಕ್ಕೆ ಉತ್ತಮವಾದ ಮಾರ್ಗ ಅಂದ್ರೆ ಅವಲೋಕನೆ. ಅಂದ್ರೆ ಡೈಲಿ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೆ ಏನಾದ್ರೂ ಯಾರಿಗಾದ್ರೂ ಏನಾದ್ರೂ ಅಂದಿದ್ರೆ, ನೋವುಂಟು ಮಾಡಿದ್ರೆ ಅಥವಾ ಕೋಪಗೊಂಡಿದ್ರೆ ನಾನೇನಾದ್ರೂ ಅದನ್ನ ತಿದ್ದುಕೊಂಡು ಅದನ್ನ ಅರ್ಥಕೊಂಡು ನಾಳೆಯಿಂದ ನಾನು ಆ ಕೆಲಸ ಮಾಡೋದಿಲ್ಲ ಅಂತಂದಾಗ 10 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 0 ಆಗ್ಬಿಡುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಬಂದಾಗ ನಮ್ಮಲ್ಲಿ ಯಾವ ದೋಷಗಳೇ ಇರೋದಿಲ್ಲ. ಓಕೆ, 9ನೇದು ಕೋಪವನ್ನು ಬಿಡುವುದು. ನೋಡಿ, ಇದು ತುಂಬಾ ಅರಿಷ್ಠ ವರ್ಗಗಳಲ್ಲಿ ಒಂದು ಕೋಪ. ಇದರಿಂದ ನಮ್ಮ ವಿವೇಕ ನಶಿಸುತ್ತೆ, ನಮ್ಮಲ್ಲಿ ಕೆಟ್ಟ ಸಂಸ್ಕಾರ ಉಂಟಾಗುತ್ತೆ, ಏನು ಅನಾಹುತ ಬೇಕಾದ್ರೆ ಆಗ್ಬೋದು. ನಾವು ನೋಡ್ತಾ ಇದೀವಲ್ಲ, ಕೋಪದಿಂದ ಇಷ್ಟೊಂದು ಜೀವಗಳು ಬಲಿಯಾಗ್ತಿದ್ರು. ಕ್ಷಣಿಕ ಆವೇಶದಲ್ಲಿ ಮನುಷ್ಯ ಎಷ್ಟು ತಪ್ಪು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಕೋಪದಿಂದ ನಮ್ಮಲ್ಲಿ ಕೆಟ್ಟ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ, ಕೆಮಿಕಲ್ಸ್ ರಿಲೀಸ್ ಆಗ್ತವೆ. ಇದರಿಂದ ನಮ್ಮ ದೈಹಿಕ ಆರೋಗ್ಯ ಕೂಡ ನಶಿಸಿ ಹೋಗುತ್ತೆ. ಅದಕ್ಕೆ ಮತ್ತೆ ನಾವೇನಾಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆ ಧ್ಯಾನ ಮಾಡ್ತೀವಿ, ನಂತರ ಕೋಪಗೊಂಡ್ರೆ ಆ ಎನರ್ಜಿ ಎಲ್ಲ 0 ಲೆವೆಲ್ ಆಗ್ಬಿಡುತ್ತೆ. ಕೋಪದಿಂದ ಸಂಬಂಧಗಳು ನಾಶವಾಗುತ್ತವೆ, ರಿಲೇಶನ್ಶಿಪ್ ವೀಕ್ ಆಗ್ಬಿಡುತ್ತೆ. ಗಂಡ ಹೆಂಡತಿ ಜಗಳ ಬರೋದೇ ಕೋಪದಿಂದ. ನೀನ್ ಹೆಚ್ಚ ನಾನ್ ಹೆಚ್ಚ ಅಂತ ಹೋದಾಗ ಡೈವರ್ಸ್ ವರೆಗೂ ಹೋಗ್ಬಿಡುತ್ತೆ. ಈಗೆಲ್ಲ ನೋಡ್ತಾ ಇದೀವಲ್ಲ ಸಮಾಜದಲ್ಲಿ ನಡೀತಾ ಇರೋದನ್ನ. ಅದಕ್ಕೆ ಕೋಪವನ್ನು ಬಿಡಬೇಕು. ಬಿಟ್ಟಾಗ ನಾವು ಸುಲಭವಾಗಿ 9ನೇ ಮೆಟ್ಲನ್ನು ಹತ್ತುತ್ತೀವಿ. ಓಕೆ, ನೆಕ್ಸ್ಟ್ 10ನೇ ಮೆಟ್ಲು. ನಮ್ಮ ಜೀವನ ಪ್ರಣಾಳಿಕೆಗೆ ಅನುಸಾರವಾಗಿ ಇರಬೇಕು. ಯಾರು ಯಾವ ಹುದ್ದೆಲಿದ್ರೂ ಸಹ ಒಂದು ಪ್ರಣಾಳಿಕೆಯನ್ನು ರೂಪಿಸಿ, ನಾನೇ ಇದನ್ನ ಮಾಡ್ಬೇಕು, ನಾನೊಬ್ಬನಿಂದ ಸಾಧ್ಯ ಅಂತ ಅದನ್ನ ಬಿಟ್ಟು ಎಲ್ಲರ ಅಭಿಪ್ರಾಯಗಳನ್ನು ಕೇಳಿ ಅದರಂತೆ ಅನುಷ್ಠಾನಕ್ಕೆ ತರಬೇಕು. ಅದು ಬಿಟ್ಟು ನನಗೆ ಅಧಿಕಾರ ಇದೆಯಪ್ಪ, ಯಾರನ್ನೇನ್ ಕೇಳೋದು ಅಂತ ಅನ್ಕೊಂಡ್ರೆ ಅದು ಸರಿಯಾದ ನಿರ್ಧಾರ ಅಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದ್ ಮನೆ ಅಂತಾನೆ ತಗೊಳ್ಳಿ, ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ಎಲ್ಲರಿಗೆ. ಮನೆಯಲ್ಲಿ ಅಪ್ಪ
ಹೆಡ್ ಆಫ್ ದಿ ಫ್ಯಾಮಿಲಿ. ಒಂದು ಮದುವೆ ಮಾಡ್ಬೇಕು, ಅದು ಒಂದು ಪ್ರಣಾಳಿಕೆ. ಆದ್ರೆ ಇವ್ರಿಗೆಲ್ಲ ಏನ್ ಗೊತ್ತಾಗತ್ತೆ, ನನ್ ಹೆಂಡತಿ ಅವಳೇನ್ ಕೇಳೋದು, ನಾನ್ ದುಡಿಯೋನು, ನಾನು ಅನ್ಕೊಂಡಿದ್ದೆ ಆಗ್ಬೇಕು, ನಾನು ಏನ್ ಅನ್ಕೊಂತೀನಿ ಅದೇ ಫೈನಲ್ ಅಂತೇಳಿ ಎಲ್ಲ ಮಾಡಿದ್ರೆ ಅಲ್ಲ ಅದು. ಅದ್ರ ಬದಲು ಕೂಡ್ಸ್ಕೊಂಡು ಎಲ್ಲರ ಅಭಿಪ್ರಾಯಗಳನ್ನ ಕೇಳ್ಬೇಕು. ಚಿಕ್ಕವ್ರನ್ನು ಸಹ ಕೇಳ್ಬೇಕು, ಏನಪ್ಪಾ ನಿನ್ನ ಅಭಿಪ್ರಾಯ ಏನು, ನೀನ್ ಯಾವ ಡಿಸಿಷನ್ ಕೊಡ್ತೀಯಾ, ಹೆಂಡತಿಗೂ ಹೇಳ್ಬೇಕು. ಆಗ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ನಮ್ಮನ್ನು ಸಹ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ನಮಗೂ ನಮ್ಮ ಡಿಸಿಷನ್ಗೂ ಅವಕಾಶ ಇದೆ ಇಲ್ಲಿ ಅಂತೇಳಿ ಅವ್ರಿಗೆ ತಿಳಿದು ಹೇಳ್ತಾರೆ. ಎಲ್ಲರ ಅಭಿಪ್ರಾಯ ಕೂಡಿಸ್ಕೊಂಡು ಫೈನಲ್ ಆಗಿ ಒಂದು ಪ್ಲಾನ್ ರೆಡಿ ಮಾಡ್ತಾರೆ. ಆ ಪ್ಲಾನ್ ಪ್ರಕಾರ ತುಂಬಾ ಅದ್ಭುತವಾಗಿ ಮದುವೆ ನಡೆದ್ಬಿಡುತ್ತೆ. ಅದು ಪ್ರಣಾಳಿಕೆಗೆ ಅನುಸಾರವಾಗಿ ನಮ್ಮ ಜೀವನ ಇರಬೇಕು. ಈ ತರ ಇದ್ದಾಗ ನಾವು ಸುಲಭವಾಗಿ 10ನೇ ಮೆಟ್ಲನ್ನು ಹತ್ತು ಬಿಡ್ತೇವೆ. ನಂತರ 11ನೇ ಮೆಟ್ಲು ಸಮಸ್ಯೆಗಳನ್ನು ವಿಶ್ಲೇಷಿಸುವುದು. ಜೀವನ ಅಂದ್ಮೇಲೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಯಾರ ಜೀವನದಲ್ಲಿ ಸಮಸ್ಯೆಗಳಿರೋದಿಲ್ಲ? ಒಬ್ರಿಗೆ ಚಿಕ್ಕದಿರ್ಬೋದು, ಒಬ್ರಿಗೆ ದೊಡ್ಡದಿರ್ಬೋದು ಅಲ್ಲ. ಆದ್ರೆ ಸಮಸ್ಯೆಗಳು ಬಂದ ತಕ್ಷಣ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಕುಗ್ಗು ಹೋಗ್ಬಿಡ್ತೀವಿ. ಅಯ್ಯೋ ಏನಪ್ಪಾ ಇದು, ಏನ್ ಮಾಡ್ಬೇಕು, ಯಾಕೆ ಬಂತು ಇದು ಅಂತೇಳಿ ಆ ಸಮಸ್ಯೆಯ ದೊಡ್ಡದ್ ಮಾಡ್ಬಿಟ್ಟು ಅದರ ಹಿಂದೆ ಇರುವ ಪರಿಹಾರವನ್ನೇ ನಾವು ನೋಡೋದಿಲ್ಲ. ಅದನ್ನ ವಿಶ್ಲೇಷಣೆ ಮಾಡೋದೇ ಇಲ್ಲ. ಯಾಕೆ ಬಂತು ಇದು, ಏನ್ ಮಾಡಬಹುದು ಇದರಿಂದ ಆಚೆ ನಾನು ಹೇಗ್ ಬರ್ಬೇಕು ಅಂತೇಳಿ ಆ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಿದಾಗ ತುಂಬಾ ಸುಲಭವಾಗಿ ಅದು ಪರಿಹಾರ ಆಗೋಗ್ಬಿಡುತ್ತೆ. ಅದಕ್ಕೆ ಸಮಸ್ಯೆಗಳನ್ನು ವಿಶ್ಲೇಷಿಸಬೇಕು. ಸಮಸ್ಯೆಗಳು ಬಂದಾಗ ಕುಗ್ಗಬಾರದು. ಅಂದ್ರೆ ನಮ್ಮಲ್ಲಿ ಅಷ್ಟು ಆತ್ಮಶಕ್ತಿಯನ್ನು ಬೆಳೆಸ್ಕೋಬೇಕು. ಎಲ್ಲಿಂದ ಬರುತ್ತೆ ಈ ಆತ್ಮಶಕ್ತಿ? ಕೇವಲ ಧ್ಯಾನ ಸಾಧನೆಯಿಂದ ಮಾತ್ರ. ಓಕೆ, ಮತ್ತೆ 12ನೇ ಮೆಟ್ಲು ಸ್ಪಷ್ಟತೆ. ನಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದ್ರು, ಏನೇ ಮಾತನಾಡಿದ್ರು ಸ್ಪಷ್ಟತೆ ಇರಬೇಕು. ಆ ಸ್ಪಷ್ಟತೆಯಿಂದ ಪರಿಪೂರ್ಣತೆ ಸಿಗುತ್ತೆ. ಒಂದು ವರ್ಕ್ ಮಾಡ್ಬೇಕಂದ್ರೆ ಕ್ಲಾರಿಟಿ ಇರಬೇಕು, ಅದು ಫುಲ್ಫಿಲ್ ಖಂಡಿತ ಆಗುತ್ತೆ. ಅದಕ್ಕೆ ಮಹಾತ್ಮರು ಬರೆದ ಪುಸ್ತಕಗಳನ್ನು ಓದ್ಬೇಕು. ಅವರು ಹೇಗೆ ಜೀವನ ಮಾಡಿದರೋ ಅದೇ ತರ ಬರೆದಿರ್ತಾರ ಅವರು. ಅದನ್ನು ಓದಿದಾಗ ನಮ್ಮ ಲೈಫ್ ಬಗ್ಗೆ ಒಂದು ಕ್ಲಾರಿಟಿ ನಮಗೆ ಸಿಗುತ್ತೆ. ಓಹೋ, ಲೈಫ್ ಅಂದ್ರೆ ಹೀಗೆ, ಇದನ್ನ ಹೀಗ್ ಮಾಡ್ಬೇಕು, ಅವ್ರು ಹಾಗೆ ಬರ್ದಿದ್ದಾರೆ, ನಾನು ಅದೇ ರೀತಿ ನಡ್ಕೋಬೇಕು ಅಂತೇಳಿ ಒಂದು ಸರಿಯಾದ ಕ್ಲಾರಿಟಿ ಸಿಗುತ್ತೆ ನಮಗೆ. ಅವರು ಬರೆದ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದಕ್ಕೆ ನಮ್ಮ ಗುರುಗಳು ಸ್ವಾಧ್ಯಾಯ ಮಾಡಿ ಅಂತ ಅಷ್ಟು ಹೇಳಿದ್ರೆ, ಯಾಕಂದ್ರೆ ಅವ್ರು ಲಕ್ಷಾನುಗಟ್ಟಲೆ ಪುಸ್ತಕಗಳನ್ನು ಓದಿದ್ದಾರೆ. ಎಷ್ಟೋ ಜನರಿಗೆ ಪುಸ್ತಕ ಓದುವ ಹವ್ಯಾಸನೇ ಇರೋದಿಲ್ಲ. ಖಂಡಿತ ನಾನು ಈ ಮೂಲಕ ಹೇಳ್ತೀನಿ ನಿಮಗೆ, ದಯವಿಟ್ಟು ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ದಿನಕ್ಕೆ ಒಂದು ಪೇಜಿ ಆದ್ರೂ ಓದ್ರಿ, ನಿಧಾನವಾಗಿ ಅದು ಇಂಪ್ರೂವ್ ಆಗ್ತಾ ಬರುತ್ತೆ. ಓಕೆ, ನೆಕ್ಸ್ಟ್ 13ನೇ ಮೆಟ್ಲು. ಇದು ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟವಾದ ಒಂದು ಮೆಟ್ಲಿದು. ಮಣ್ಣಿನ ಮುದ್ದೆಯಂತಲ್ಲದೆ ರಬ್ಬರಿನ ಚೆಂಡಿನ ಹಾಗೆ ಇರಬೇಕು. ಇದು ನೋಡ್ರಿ, ಏನಿದು ಅರ್ಥನೇ ಆಗಲ್ಲ ಕೇಳಿದ ತಕ್ಷಣ. ಏನು ಮಣ್ಣಿನ ಮುದ್ದೆ ಏನಾಗುತ್ತೆ? ಕೆಳಗೆ ಹಾಕಿದ ತಕ್ಷಣ ಅದು ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ, ಮೇಲ್ ಬರಲ್ಲ. ಆದ್ರೆ ಚೆಂಡು ನೋಡ್ರಿ, ಎಷ್ಟು ಹಾಕ್ತಿರೋ ಮತ್ತೆ ಮೇಲೆ ಬಂದ್ಬಿಡುತ್ತೆ. ಹಾಗೆ ನಾವು ರಬ್ಬರಿನ ಚೆಂಡಿನ ಹಾಗಿರ್ಬೇಕಂತೆ. ಎಷ್ಟೇ ಐಶ್ವರ್ಯ ನಮ್ಮ ಹತ್ರ, ಹಣ ಕಾಸು ದುಡ್ಡು ಬಂಗ್ಲೆ ಎಲ್ಲ ಇರುತ್ತೆ, ಆದ್ರೆ ಯಾರಿಗೂ ಸಹಾಯ ಮಾಡದೇ ಇದ್ರೆ ನಮ್ಮ ಹಣ ಎಲ್ಲ ಒಂಥರ ಯೂಸ್ಲೆಸ್ ಆದಂಗ ಆಗ್ಬಿಡುತ್ತೆ. ನಮ್ಮ ಜೀವನ ಆ ಮಣ್ಣಿನ ಮುದ್ದೆ ಹಾಗೆ ಇರುತ್ತೆ ಅಷ್ಟೇ. ಆದ್ರೆ ಎಷ್ಟೇ ಇದ್ರು ನನ್ನ ಹತ್ರ ಇನ್ನೊಬ್ರಿಗೆ ಕೊಡ್ಬೇಕು ಅಂತ ಎಲ್ಲದಕ್ಕೂ ಕೊಡ್ತಾ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇದ್ರೆ ಏನಾಗುತ್ತೆ? ರಬ್ಬರಿನ ಚೆಂಡಿನ ಹಾಗೆ ಅಂದ್ರೆ ಮತ್ತೆ ಯೂನಿವರ್ಸ್ ನಮಗೆ ವಾಪಸ್ ಕೊಡುತ್ತೆ. ಅದು ನಾವೇನ್ ಕೊಡ್ಬೇಕು ಬರುತ್ತೆ ಅಂತ ಯಾರು ಕೊಡೋದಿಲ್ಲ, ಆದ್ರೆ ಯೂನಿವರ್ಸಲ್ ನಿಯಮ ಅದು. ನೀನೇನ್ ಕೊಡ್ತೀಯೋ ಅದು ಎಷ್ಟೋ ಪಟ್ಟು ಜಾಸ್ತಿ ಆಗಿ ನಿನಗೆ ಬರುತ್ತೆ. ಆ ಚೆಂಡು ಒಗೆದಾಗ ಮತ್ತೆ ಮೇಲೆ ಬಂದ ಹಾಗೆ ಯೂನಿವರ್ಸ್ ನಮ್ಗೆ ಕೊಡ್ತಾ ಹೋಗುತ್ತೆ. ಅದಕ್ಕೆ ನಾವು ಆದಷ್ಟು ದಾನ ಗುಣವನ್ನು, ಸಹಾಯ ಮಾಡುವ ಗುಣವನ್ನು ಬೆಳೆಸ್ಕೋಬೇಕು. ಓಕೆ, ಮುಂದಿನ ಮೆಟ್ಟಲು 14ನೇ ಮೆಟ್ಟು, ನಿರಾಶೆಯನ್ನು ಹತ್ರ ಸೇರಿಸಬಾರ್ದು. ನೋಡ್ರಿ, ಎಷ್ಟೋ ಜನ ಇರ್ತಾರೆ, ಏನೋ ಒಂದ್ ಪ್ರಯತ್ನ ಮಾಡ್ತಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಅದು ಆಗಲ್ಲ ಅಂದ ತಕ್ಷಣ ಬೇಸರ, ಫೇಲ್ಯೂರ್ ಆದ್ರೇನೆ ಆತ್ಮಹತ್ಯೆಗಳು ಜಾಸ್ತಿ ಆಗೋದು. ಆಯ್ತು, ನಾನು SLC
ಫೇಲ್ ಆದೆ, ಹೋಗಿ ಕೆರೆಗೆ ಬಿದ್ಬಿಡೋದು. ಅರೆ ಏನಾಗಿದೆ, ಎಲ್ಲೋ ಮಿಸ್ಟೇಕ್ ಆಗಿದೆ, ಅಥವಾ ಅವ್ರದ್ದು ಮೂಡ್ ಹೆಂಗಿತ್ತೇನ ಕರೆಕ್ಷನ್ ಮಾಡೋದು, ಮತ್ತೆ ಕಟ್ಟೋಣ, ಮತ್ತೆ ಓದಿ ಪಾಸ್ ಆಗೋಣ ಅಂತ ಅನ್ನುವ ಒಂದು ಛಲ ಇರ್ಬೇಕು. ಆಶಾವಾದಿಗಳಾಗ್ಬೇಕು ನಾವು. ಎಷ್ಟೋ ಜನ ಹತ್ರ ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಸೋಲೆ ಗೆಲುವಿನ ಮೆಟ್ಟಲು. ಬರೇ ಓದ್ತೀವಿ ಅಷ್ಟೇ, ಆಚರಣೆಗೆ ತರೋದಿಲ್ಲ ನಾವು. ನಿರಾಶೆಯಿಂದ ನಮ್ಮ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಕ್ ಆಗೋದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಬ್ದುಲ್ ಕಲಾಂ ಅವ್ರದ್ದು. ಅಬ್ದುಲ್ ಕಲಾಂ ಅವರಿಗೆ ಒಂದು ಕೆಲಸ ಅಂದ್ರೆ ಪರ್ಟಿಕ್ಯುಲರ್ ಕೆಲಸ ಅಂದ್ರೆ ತುಂಬಾ ಇಷ್ಟ ಇರ್ತದೆ. ಆದ್ರೆ ಆ ಕೆಲಸದ ಇಂಟರ್ವ್ಯೂಗೆ ಹೋದಾಗ ಅವ್ರಿಗೆ ಕೆಲಸ ಸಿಗೋದಿಲ್ಲ, ಬೇರೆ ಇಂಟರ್ವ್ಯೂ ಅಲ್ಲಿ ಅವರಿಗೆ ಕೆಲಸ ಸಿಗುತ್ತೆ. ಆದ್ರೆ ಆ ಕೆಲಸ ಅವರಿಗೆ ಇಷ್ಟ ಇರೋದಿಲ್ಲ, ಕೆಲಸ ಸಿಕ್ಕ ಸಂತೋಷನೂ ಅವರಲ್ಲಿ ಇರೋದಿಲ್ಲ. ಆಗ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಅವ್ರ ಹತ್ರ ಹೋದಾಗ, ಯಾಕೆ ಹೀಗಿದೆ ಅಂದ್ರೆ, ಇಲ್ಲ ಈ ತರ ಆಗಿದೆ ಅಂದ್ರೆ, ಇಲ್ಲ ನಿನ್ಗೆ ಯಾವ್ದು ಸಿಗುತ್ತೆ ಅದನ್ನ ಇಷ್ಟಪಟ್ಟು ಮಾಡು ಕೆಲಸ. ಯಾರಿಗೆ ಗೊತ್ತು ಭಗವಂತನ ನಿರ್ಣಯ ಏನಿದೆ ಏನೋ, ಆ ಕೆಲಸದಲ್ಲಿ ನೀನ್ ಏನಾದ್ರೂ ಸಾಧನೆ ಮಾಡ್ಬೋದು, ನಿಮ್ಮ ಜನಗಳಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೋದು, ನೀನು ಯೋಚನೆ ಮಾಡು ಅಂದಾಗ ಆ ಒಂದು ಮಾತು ಅವರ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಮತ್ತೆ ಆಶಾವಾದಿಗಳಾಗಿ ಅವರು ಮುಂದೆ ಹೋಗಿ ಅವರು ಎಷ್ಟು ಸಾಧನೆ ಮಾಡಿದಾರ ಎಂಬುದು ನಮಗೆಲ್ಲ ಗೊತ್ತೇ ಇದೆ. ದೊಡ್ಡ ಸೈಂಟಿಸ್ಟ್ ಸಹ ಆಗ್ತಾರ ಅವರು. ಅದಕ್ಕೆ ನಾವು ಜೀವನದಲ್ಲಿ ಏನೇ ಬಂದು ನಿರಾಶರಾಗದೆ ಸ್ವೀಕರಿಸೋದನ್ನು ಕಲಿಬೇಕು. ಅಕ್ಸೆಪ್ಟೆನ್ಸ್ ತುಂಬಾ ಒಳ್ಳೇದು. ಅಕ್ಸೆಪ್ಟೆನ್ಸ್ ಏನೇ ಬಂದ್ರು, ದುಡ್ಡು ಬಂತಾ ಓಕೆ, ಲಾಸ್ ಆಯ್ತಾ ಓಕೆ, ಶುಗರ್ ಬಂತಾ ಓಕೆ, ಮಾಡೋಣ, ಏನಾದ್ರೂ ಮಾಡಿ ಅದನ್ನ ಪರಿಹಾರ ಮಾಡ್ಕೊಳ್ಳೋಣ. ಹೀಗೆ ಇದ್ದಾಗ ಜೀವನದಲ್ಲಿ ಸಕ್ಸಸ್ ಅನ್ನು ಕಾಣ್ತೇವೆ. ಓಕೆ, 15ನೇ ಮೆಟ್ಲು, ಒಳ್ಳೆಯ ಪುಸ್ತಕಗಳನ್ನು ಓದಬೇಕು. ನಾವು ಸದಾ ಆಧ್ಯಾತ್ಮಿಕ ಪುಸ್ತಕಗಳನ್ನೇ ಓದ್ಬೇಕು. ಯಾಕೆಂದ್ರೆ ಓದಿದಾಗ ಆ ಪುಸ್ತಕದ ಮಾಸ್ಟರ್ಸ್ ಯಾರಿದಾರೋ ಅವರ ಎನರ್ಜಿ ಜೊತೆ ಕನೆಕ್ಟ್ ಆಗ್ತೀವಿ. ಅಷ್ಟೇ ಅಲ್ಲ, ಎಷ್ಟೊಂದು ಮೆಸೇಜಸ್ ನಮಗೆ ಸಿಗುತ್ತೆ. ಒಂದು ಜ್ಞಾನ ಬೆಳೆಯುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ, ಧೈರ್ಯ ಬರುತ್ತೆ. ನಮಗೇನೋ ಒಂದು ಸಮಸ್ಯೆ ಬರುತ್ತೆ. ಅದಕ್ಕೆ ಬಾಬಾಂದು ತುಂಬಾ ಜನಕ್ಕೆ ಇದ್ರ ಅನುಭವ ಇರ್ಬೋದು. ಬಾಬಾಂದು ಜೀವನ ಚರಿತ್ರೆ ಇದೆ, ನಾನು ತುಂಬಾ ಓದ್ತಾ ಇದ್ದೆ ಮೆಡಿಟೇಷನ್ ಬರಕ್ಕಿಂತ ಮುಂಚೆ. ಅದ್ರಲ್ಲಿ ಏನ್ ಹೇಳ್ತಾರಂದ್ರೆ, ನಿಮಗೆ ಏನೋ ಒಂದು ಸಮಸ್ಯೆ ಬಂದ್ರೆ ಪುಸ್ತಕಗಳನ್ನ ಸುಮ್ಮನೆ ಹಿಂಗ್ ಓಪನ್ ಮಾಡ್ಬೇಕಂತ, ಯಾವ ಪೇಜ್ ಬರುತ್ತೆ ಅದ್ರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅದು ಏನೇ ಇರ್ಬೋದು, ಆದ್ರೆ ಪುಸ್ತಕಗಳನ್ನು ಓದಿದಾಗ ತುಂಬಾ ಧೈರ್ಯ ಬರುತ್ತೆ ನಮಗೆ. ನಮ್ಮಲ್ಲಿರೋ ನ್ಯೂನತೆಗಳನ್ನು ನಾವು ಕಳ್ಕೋಬಹುದು. ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಪುಸ್ತಕ ಓದೋ ಅಭ್ಯಾಸವನ್ನು ಬೆಳೆಸ್ಬೇಕು. ಇಂಥ ಬೆಳೆಸಿದಾಗ ಇದಕ್ಕಿಂತ ಉತ್ತಮವಾದ ಸಂಸ್ಕಾರ ಇನ್ನೊಂದಿಲ್ಲ. ಅದರಿಂದ ಅವರ ಜೀವನವನ್ನು ಅವರು ತುಂಬಾ ಚೆನ್ನಾಗಿ ರೂಪಿಸ್ಕೊಳ್ತಾರೆ. 16ನೇ ಮೆಟ್ಲು, ವ್ಯಕ್ತಿಯನ್ನಲ್ಲದೆ ವ್ಯಕ್ತಿತ್ವವನ್ನು ಪೂಜಿಸ್ಬೇಕು. ಅದೇ ಹೇಳ್ದೆ ನಾನಲ್ಲ, ಫೋಟೋಗಳಿಟ್ಟು. ಯಾಕೆ ನಮ್ಮ ಗುರುಗಳು ಹೇಳ್ತಾರೆ, ಇಲ್ಲ ತುಂಬಾ ಜನ ಸ್ಟಾರ್ಟಿಂಗ್, ಈಗಲ್ಲ, ಗುರುಗಳು ಹೊಸದಾಗಿ ಧ್ಯಾನ ಪ್ರಚಾರ ಮಾಡ್ಬೇಕಾರೆ, ದೇವ್ರ ಮನೆಯೆಲ್ಲ ತೆಗೆದು ಹಾಕ್ಬಿಡ್ರಿ, ಫೋಟೋಗಳೆಲ್ಲ ಆ ಕಡೆ ಹಾಕ್ಬಿಡ್ರಿ, ಸ್ಟೋರ್ ರೂಮ್ ಅಲ್ಲಿ ಹಾಕ್ಬಿಡಿ, ಇದನ್ನೊಂದು ಲೈಬ್ರರಿ ಮಾಡ್ಕೊಡ್ರಿ ಅಂತ ತುಂಬಾ ಜನರಿಗೆ ಬೇಸರ ಆಗಿ ಕೋಪ ಬಂದು ಎಷ್ಟೋ ಜನ ಧ್ಯಾನಕ್ಕೆ ಬಂದಿರ್ಲಿಲ್ಲ ಅವಾಗ. ಆದ್ರೆ ಅವ್ರಿಗೆ ಹೇಳಿದ ಮಾತುಗಳು ಎಷ್ಟು ಅರ್ಥಪೂರ್ಣವಾಗಿದೆ. ಫೋಟೋ ಪೂಜೆ ಮಾಡ್ಬೇಡ್ರಿ, ವ್ಯಕ್ತಿಯನ್ನು ಪೂಜೆ ಮಾಡ್ಬೇಡ್ರಿ. ಸ್ವಾಮೀಜಿಗಳಿಗೆ ನಮಸ್ಕಾರ ಮಾಡ್ತಿರ್ತಾರೆ, ಪಾದ ಪೂಜೆ ಮಾಡ್ತಾರೆ, ಏನು ಆ ಪಾದದ ತೊಳೆದಿದ್ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂತಾರೆ, ಜನ್ಮ ಪಾವನ ಆಯ್ತು ಅಂದ್ಕೊಳ್ತಾರೆ. ನಮ್ಮ ಗುರುಗಳು ಯಾವಾಗಾದ್ರೂ ಮಾಡಿದಾರ? ನನ್ ಪೂಜೆ ಅವ್ರು ನಮಸ್ಕಾರ ಮಾಡಿದ್ರೆ ಮತ್ತೆ ತಿರ್ಗಾ ನಮಗೆ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ಒಂದೇ, ಎಲ್ಲರೆಲ್ಲಿರೋದು ಚೇತನ ಒಂದೇ, ಎಲ್ಲರೂ ಈಕ್ವಲ್ ಅಂದ್ಮೇಲೆ ನೀನು ನಮಸ್ಕಾರ ಮಾಡಬಾರ್ದು, ನಾನು ನಮಸ್ಕಾರ. ಅದಕ್ಕೆ ರಾಮನ ಫೋಟೋ ಇಟ್ಟು ಪೂಜೆ ಮಾಡೋದಿಲ್ಲ, ರಾಮನಲ್ಲಿರೋ ಆದರ್ಶ ಗುಣಗಳನ್ನು ಅಳವಡಿಸ್ಕೊಳ್ಬೇಕು, ವ್ಯಕ್ತಿತ್ವವನ್ನು ಪೂಜಿಸ್ಬೇಕು. ಅವರು ಏನ್ ಸಾಧನೆ ಮಾಡಿದಾರ ಜೀವನದಲ್ಲಿ, ಯಾವ ತರ ಆದರ್ಶಗಳನ್ನು ಇಟ್ಕೊಂಡು ಬಾಳಿದ್ರು, ನಾನು ಆ ತರ ಇರ್ತೀನಿ ಅಂತೇಳಿ ಅದನ್ನ ನಾವು ಮಾಡೋದನ್ನ ನಾವು ಕಲಿಬೇಕು. ವಿಗ್ರಹಾರಾಧನೆ ಬೇಡ ಅಂತ ಹೇಳೋ ಉದ್ದೇಶ ಪತ್ರಿಜಿ ಗುರುಗಳದ್ದು ಅದೇ. ಅವರು ಜೀವಿಸಿದ ರೀತಿಯನ್ನು ತೆಗೆದುಕೊಂಡು ನಾವು ಸ್ಫೂರ್ತಿಯಾಗಿ ಬಾಳ್ಬೇಕು. ಓಕೆ, 17ನೇ ಮೆಟ್ಲು, ಜಯ ಅಪಜಯಗಳನ್ನು ಸಮಾನವಾಗಿ ತೆಗೆದುಕೊಳ್ಬೇಕು. ನೋಡಿ, ಈ ತರ ಇರ್ತೀವ ನಾವು. ಯಾರಾದ್ರೂ ಹೊಗಳ್ಬಿಟ್ರೆ ಅಷ್ಟು ಖುಷಿಯಾಗಿ ಮಾಡ್ತೀವಿ. ಆಯ್ತೇನಾ ಅಂದ್ರೆ, ಯಾರೋ ಬಂದು ಕ್ಲಾಸ್ ಮಾಡಿದೆ ನಾನು, ನಿಮ್ ಕ್ಲಾಸ್ ಯಾಕೋ ಏನಿವತ್ತು ಅಷ್ಟು ಚೆನ್ನಾಗಿರ್ಲಿಲ್ರಿ ಅಂತ, ಆಯ್ತು ಹೋಗ್ಬಿಡುತ್ತೆ ನಮಗೆ.
ಅಲ್ಲ, ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಷ್ಟೇ. ಅಯ್ಯೋ ಅವ್ರು ಏನಪ್ಪ ಈಗ ಹೇಳ್ಬಿಟ್ರು, ನನ್ ಕ್ಲಾಸ್ ಚೆನ್ನಾಗಿ ಮಾಡಿದೆ, ಎಷ್ಟು ಚೆನ್ನಾಗೆಲ್ಲ ಬರ್ಕೊಂಡು ಪಾಯಿಂಟ್ಸ್ ಎಲ್ಲ ಬರ್ಕೊಂಡು ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದ್ದೆ. ಅದಲ್ಲ ರೀ, ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತಂತ. ಓಕೆ, ಯಾಕ್ರಿ ಇವತ್ತೇನು ಅಷ್ಟು ಚೆನ್ನಾಗಿ ಹೇಳಿಲ್ಲ? ಆಯ್ತು, ಎಲ್ಲದನ್ನು ಈಕ್ವಲ್ ಆಗಿ ತಗೋಬೇಕು, ಅವಾಗೆ ಮನುಷ್ಯ ಮುಂದೆ ಹೋಗ್ತಾನೆ. ಸಂತೋಷವನ್ನು ಎಲ್ಲರ ಜೊತೆ ಹಂಚ್ಕೊಳ್ಬೇಕು. ಸಂತೋಷ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ಕುಗ್ಗೋದು ಮಾಡೋದಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರೋ ಒಂದು ಕಾನ್ಫಿಡೆನ್ಸ್ ಅಂತ ಕಳ್ಕೊಂಡ್ಬಿಡ್ತೀವಿ. ಯಾವಾಗ್ಲೂ ನಿಶ್ಚಲ ಸ್ಥಿತಿಯಲ್ಲಿ ಇರಬೇಕು. ಮತ್ತೆ ಆಗ್ಲೇ ಹೇಳಿದೆ, ಸೋಲೆ ಗೆಲುವಿನ ಮೆಟ್ಟಿಲ್ ಅಂತ, ಅದೇ ತರ ನಾವು ತಿಳ್ಬೇಕು. ಇದಕ್ಕೆ ಜಯ ಅಪಜಯಗಳನ್ನು ಸಮಾನವಾಗಿ ಸ್ವೀಕರಿಸ್ಬೇಕು ಅನ್ನೋದಕ್ಕೆ ಸೈಂಟಿಸ್ಟ್ಗಳು ತುಂಬಾ ಅದ್ಭುತವಾದ ಉದಾಹರಣೆ. ನೋಡ್ರಿ, ಅವರು ಎಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿರ್ತಾರೆ, ನಮಗೆ ಏನಾದ್ರು ಗೊತ್ತಿದೆನಾ? ನಾವೆಲ್ಲ ಚೆನ್ನಾಗಿದೀವಿ. ಈಗ ಬಲ್ಬ್ ಕಂಡಿಡಿದಾರೆ, ಒಬ್ರು ರೇಡಿಯೋ ಕಂಡಿದ್ದಾರೆ, ಟೆಲಿವಿಷನ್ ಕಂಡಿಡಿದಾರೆ, ಮೊಬೈಲ್ ಕಂಡಿಡಿದಾರೆ. ಎಷ್ಟು ಸಾಧನೆ ಅಲ್ಲ ಅಂತ. ಆದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ವರ್ಷಾನುಗಟ್ಲೆ ಒಂದೇ ಕೋಣೆಲಿದ್ದು ಎಷ್ಟೊಂದು ಹಲವಾರು ಎಕ್ಸ್ಪೆರಿಮೆಂಟ್ಸ್ ಗಳು ಮಾಡಿ ಅದು ಸೋತ್ರು ಕೂಡ ಮತ್ತೆ ಇನ್ನೊಂದು ಮಾಡಿ ಕೊನೆಗೆ ಅವ್ರು ಸಕ್ಸಸ್ ಆಗ್ತಾರೆ. ಅವ್ರು ಯಾವತ್ತಾದ್ರೂ ಅಯ್ಯೋ ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತು, ಬೇಡಪ್ಪ ಸಾಕಿದ್ರೆ ಸವಾಸ ಅಂತ ಹೇಳಿದ್ರೆ ಇವತ್ತು ನಾವು ಈ ಟೆಕ್ನಾಲಜಿಯಲ್ಲಿ ಜೀವಿಸ್ತಾ ಇರ್ಲಿಲ್ಲ. ಅದಕ್ಕೆ ಅವರಂತ ಉದಾಹರಣೆ ಬೇಕಿಲ್ಲ ನಮಗೆ. ಯಾವಾಗಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಸೋತ್ರೆ ಅವ್ರನ್ನ ನೆನೆಸ್ಕೊಂಡ್ರೆ ನಮಗೆ ಮತ್ತೆ ಸ್ಫೂರ್ತಿ ಬರುತ್ತೆ. ಓಕೆ, ಕೊನೆಯ ಮೆಟ್ಟಿಲು ಹೊಗಳಿಕೆಗೆ ಹಿಗ್ಗಬಾರದು. ಅದು ಒಂದೇ ತರ ಆಗುತ್ತೆ. ತುಂಬಾ ಹೊಗಳಿಕೆ ಮಾಡಿದಾಗ ಹಿಗ್ಗು ಬಿಟ್ಟು ಏನಾಗುತ್ತೆ, ಅಹಂಕಾರ ನಮಗೆ ಬರುತ್ತೆ. ಅಹಂಕಾರ ಏನಾಗುತ್ತೆ, ನಮ್ಮ ಅವನತಿಗೆ ದಾರಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಹೊಗಳಿಕೆಯನ್ನು ನಾವು ಸ್ವೀಕರಿಸ್ಬೇಕು ಅಷ್ಟೇ. ಅದಕ್ಕೆ ನಾವು ಪ್ರತಿದಿನ ಚೆಕ್ ಮಾಡ್ಕೊಳ್ತಾ ಇರ್ಬೇಕು. ಇವತ್ತು ಅವ್ರು ಏನೋ ಹೊಗಳಿದ್ರು, ನನ್ಗೆ ಏನಾದ್ರೂ ಚೇಂಜಸ್ ಆಯ್ತಾ? ಅದಕ್ಕೆ ನಾವು ಏನ್ ಅನ್ಕೋಬೇಕಂದ್ರೆ, ಯಾರೇ ಹೊಗಳಿದ್ರು ಅದೆಲ್ಲ ಗುರುಗಳಿಗೆ ಪಾದಕ್ಕೆ ಅರ್ಪಣೆ ಆಗ್ಬೇಕು ಅಂತ ಅಷ್ಟೇ ತಾನೆ. ಇಲ್ಲಿ ನಾವ್ ಏನ್ ಮಾಡಿದೀವ್ರಿ? ಏನೂ ಇಲ್ಲ. ಧ್ಯಾನ ಕಲ್ತಿರ್ಬೋದು, ಧ್ಯಾನ ಪ್ರಚಾರ ಮಾಡ್ತಿರ್ಬೋದು, ಕ್ಲಾಸಸ್ ಮಾಡ್ತಿರ್ಬೋದು, ಎಲ್ಲ ಗುರುಗಳು ಮಾಡಿಸ್ತಾ ಇರದೆ. ಅವರೇ ಕರ್ಕೊಂಡ್ ಬಂದಿದ್ದಂದ್ಮೇಲೆ ಅವರೇ ಮಾಡಿಸ್ಲಾರ್ದು ಇನ್ಯಾರು ಮಾಡಿಸ್ತಾರೆ? ಇಲ್ಲಿ ಏನು ಇಲ್ಲ, ನಮ್ದು ಜೀರೋ. ನಮ್ಮ ಮೂಲಕ ಅವರು ತಮ್ಮ ಜ್ಞಾನವನ್ನು ಎಲ್ಲರಿಗೆ ಕೊಡ್ತಾ ಇದ್ದಾರೆ, ನಾವೊಂದು ಮೀಡಿಯಾ ಅಷ್ಟೇ. ಹಾಗೆ ಅನ್ಕೊಂಡಾಗ ಯಾವುದೇ ಹೊಗಳಿಕೆಗೆ ನಾವು ಹಿಗ್ಗೋದಿಲ್ಲ, ಸಮಾನವಾಗಿ ಸ್ವೀಕರಿಸ್ತೀವಿ. ಓಕೆ, ನೋಡ್ರಿ ಎಷ್ಟು ಸೊಗಸಾಗಿದೆವಲ್ಲ ಈ ಮೆಟ್ಲು. ನನಗೆ ಓದಿದಾಗ ತುಂಬಾ ಇನ್ಸ್ಪೈರ್ ಆದೆ ನಾನು. ಸಿಂಪಲ್ ಆಗಿರ್ಬೋದು, ಆದ್ರೆ ಹೌದಲ್ಲ, ನಮ್ಮ ಆತ್ಮ ಅನ್ನೋ ಗುಡಿಗೆ ನಾವು ಸೇರ್ಬೇಕಂದ್ರೆ ಇದೆಲ್ಲವನ್ನು ಅಳವಡಿಸ್ಕೊಂಡು ದಾಟ್ತಾ ಹೋದಾಗ ಅಲ್ಲಿ ನಾವು ಗರ್ಭಗುಡಿಗೆ ಹೋಗ್ತೀವಿ, ಆ ದೇವರನ್ನ ಕಾಣ್ತೀವಿ, ನಮ್ಮ ಆತ್ಮದರ್ಶನ ನಮಗೆ ಆಗುತ್ತೆ. ಇಲ್ಲಾಂದ್ರೆ ಆಗೋಲ್ಲ. ನಿಜವಾಗ್ಲೂ ತುಂಬಾ ಸ್ಫೂರ್ತಿ ಆಯ್ತು ನನಗೆ ಇದನ್ನು ಕೇಳ್ಬಿಟ್ಟು. ಹೀಗೆ ನಾವು ಈ 18 ಮೆಟ್ಟಿಲನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು 18 ಮೆಟ್ಟಿಲನ್ನು ದಾಟಿ ಆ ಆತ್ಮನ ಸೇರಿ ಆತ್ಮಾನಂದವನ್ನು ಹೊಂದಿ ಅದ್ಭುತವಾಗಿ ಜೀವನ ಮಾಡಿ ಪತ್ರಿಜಿ ಗುರುಗಳ ಸಂಕಲ್ಪಗಳಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ತಿಗಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಅದ್ಭುತವಾದ ಅವಕಾಶವನ್ನು ನೀಡಿದ ಪತ್ರಿಜಿ ಗುರುಗಳಿಗೆ ನನ್ನ ಧನ್ಯವಾದಗಳು. ಹಾಗೆ ರಂಗನಾಥ್ ಸರ್ಗೂ ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ಸೊ ಅದ್ಭುತವಾದ ರೀತಿಯಲ್ಲಿ ಈ 18 ಮೆಟ್ಟಿಗಳು ಅನ್ನೋದು ಸರಿಯಾದ ರೀತಿಯಲ್ಲಿ ಈಗ ಅರ್ಥ ಮಾಡಿಕೊಂಡು ಈ ವಿಡಿಯೋವನ್ನು ಪದೇ ಪದೇ ನೋಡಿ ಮತ್ತೆ ಮರಣ ಮಾಡ್ಕೊಂಡಿದ್ರೆ, ಇದು ಪಾಲನೆ ಮಾಡಿದ್ರೆ ಸಾಕು, ನಮ್ಮ ಜೀವನ ನೀವು ಹೇಳಿದ ಪ್ರಕಾರ ನಮ್ಮ ಪಿರಮಿಡ್ ಜಗತ್ತಾಗ್ಲಿ, ಸಸ್ಯಾಹಾರ ಜಗತ್ತಾಗ್ಲಿ, ಧ್ಯಾನ ಜಗತ್ತಾಗ್ಲಿ ನಾವೆಲ್ಲರೂ ಸೇರ್ಕೊಂಡು ಸಾಧಿಸ್ಬೋದು. ಅದೇ ರೀತಿಯಲ್ಲಿ ನಾವು ಆನಂದವಾಗಿ ಅದ್ಭುತ ಅವಕಾಶ ಇದು. ನಾವು ನಮ್ಮ ನಿತ್ಯ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಆನಂದವಾಗಿರ್ಬೇಕಂದ್ರೆ ಈ ಮೆಟ್ಟಿಗಲು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ನಾವು ಪಾಲನೆ ಮಾಡಲೇಬೇಕು. ಈ ವಿಡಿಯೋವನ್ನು ಪದೇ ಪದೇ ನೋಡೋಣ, ಮತ್ತೆ ಈ ವಿಡಿಯೋವನ್ನು ಪ್ರತಿಯೊಬ್ಬರು ಶೇರ್ ಮಾಡಬೇಕು ಮಿತ್ರರೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾದ ಸಂದೇಶ ಮೇಡಮ್. ನಮ್ಮ ಜೀವನದಲ್ಲಿ ನಾವು ಇದನ್ನ ಅಳವಡಿಸ್ಕೊಂಡ್ರೆ ಪ್ರತಿದಿನ ನಮ್ಮ ಈ ವೇದಿಕೆಯಲ್ಲಿ ಒಂದೊಂದು ಹೇಳ್ತಾನೆ ಇರ್ತಾರೆ, ಬಟ್ ನಾವು ಎಷ್ಟು ಪಾಲನೆ ಮಾಡ್ಕೊಂಡಿದ್ವಿ ಅನ್ನೋ ನಮ್ಗೆ ಗೊತ್ತಿಲ್ಲ.
ಆದ್ರೆ ಇವತ್ತು ನೀವು ಅಷ್ಟನ್ನು ಸಾರಾಂಶವಾಗಿ ಹೇಳಿದ್ದೀರಾ. ಅಂದ್ರೆ ನಮ್ಮೊಳಗಿರೋ ಮೆಟ್ಲಿಗೆ ನಾವು ಅವಕಾಶನೇ ಕೊಡ್ತಾ ಇಲ್ಲ, ಹೊರಗಡೆ ಮೆಟ್ಲಿಗೆ ನಾವು ನೋಡ್ಕೊಳ್ತಾ ಇದೀವಿ. ನಮ್ಗೆ ಒಳಗಡೆನೆ ಎಷ್ಟು ಮೆಟ್ಲಿದೆ ಅದಕ್ಕೆ ಸಂಸ್ಕಾರ ಕೊಡ್ತಾ ಹೋದ್ರೆ ನಾವ್ ಎಷ್ಟು ಸಾರ್ಥಕ, ಅಂದ್ರೆ ನಮ್ ಜೀವನ ಎಷ್ಟು ಸಾರ್ಥಕ ಆಗತ್ತೆ ಅನ್ನೋದ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಾವ್ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಾವು ಈ ಧ್ಯಾನ ಜಗತ್ತಿಗೆ ಅಂದ್ರೆ ಬಂದಿದ್ದಕ್ಕೆ ಸಾರ್ಥಕ ಆಗತ್ತೆ ಅಂತ ನನ್ನೊಂದು ಮಾತು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಅಂದ್ರೆ ನಾನು ಫಸ್ಟೇ ಅನ್ಕೊಂಡಿದ್ದೆ ಇದು ಎಷ್ಟು ಸ್ವಾರಸ್ಯವಾಗಿರ್ಬೋದು ಇವತ್ತು ಅಂತ. ತುಂಬಾ ಇಡ್ಸ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್, ಯಾರಾದ್ರೂ ನಿಮ್ಮ ಅನುಭವ ಮತ್ತು ಯಾವ್ದಾದ್ರು 18 ಮೆಟ್ಲಲ್ಲಿ ಯಾವ್ದಾದ್ರು ಒಂದು ಮೆಟ್ಲು ಅರ್ಥ ಆಗಿಲ್ಲ ಅಂದ್ರೆ ಮೇಡಮ್ ಇದ್ದಾರೆ, ಕೇಳ್ಕೊಳ್ಳಿ. ಅದೇ ರೀತಿ ಒಂದು ನಿಮಿಷ ಮೇಡಮ್, ನಂದ ಮೇಡಮ್ ಅವರು ಲಿಂಕ್ ಅನ್ನು ಶೇರ್ ಮಾಡಿದ್ದಾರೆ. ಎಲ್ರು ಲೈಕ್ ಮತ್ತೆ ಕಾಮೆಂಟ್ಸ್ ಮಾಡಿ, ಆಮೇಲೆ ಚೂರು ಕಂಟಿನ್ಯೂ ಮಾಡಮ್ಮ ಮೇಡಮ್, ಆಯ್ತಾ? ಅಂದ್ರೆ ನಮ್ದು ಯೂಟ್ಯೂಬ್ ಚಾನೆಲ್ ನ ನಾವು ಶೇರ್ ಮಾಡ್ತೀವಿ ಪ್ರತಿದಿನ ಮೇಡಮ್. ಇಲ್ಲಿ ಅದ್ರದ್ದು ಲೈಕ್ ಮತ್ತೆ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಎಷ್ಟೋ ಜನ ಅಂದ್ರೆ ನಮ್ಮ ಚಾನೆಲ್ ನೋಡ್ತಾ ಇರಲ್ಲ, ಅದಕ್ಕೋಸ್ಕರ ನಾವು ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ ನಮ್ಮ ಒಂದು ವೇದಿಕೆಯಲ್ಲಿ. ನೋಡ್ತಾ ಇದ್ರು ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರಲ್ಲ ಸರ್. ಹೌದು ಹೌದು ಸರ್. ಅದಕ್ಕೆ ಈಗ ನೀವ್ ಹೇಳಿರೋ ಮೆಟ್ಟುಗಳೇ ನೋಡಿ ಮೇಡಮ್, ಪದೇ ಪದೇ ನೋಡ್ತಾ ಇದ್ರೆ ನಮ್ ಜೀವನ ಅದ್ರಲ್ಲೇ ಎಷ್ಟೋ ವಿಷಯಗಳು ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಪದೇ ಪದೇ ನೋಡ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿದ್ವಿ. ಇದೊಂದು ಹೊಸ ಪದ್ಧತಿ ಕಂಡಿಡಿದ್ವಿ ಮೇಡಮ್. ಎಲ್ಲಾರನು ಒಂಥರ ಎಕ್ಸಾಮ್ ಬರೆಯೋ ತರ ಇದು ಒಳ್ಳೇದು ಸರ್, ಒಳ್ಳೇದು. ಹಾ. ಎಲ್ಲ ಲೈಕ್ ಮತ್ತೆ ಕಾಮೆಂಟ್ಸ್ ಮಾಡಿ ಅವಾಗ ಗೊತ್ತಾಗ್ಬಿಡುತ್ತೆ ನೀವು ಮಾಡಿದೀರಾ ಅಂತ. ಅಂದ್ರೆ ಎಸ್ ಅಂತ ಹಾಕಿ ಆದ್ಮೇಲೆ ಚಾಟ್ ಬಾಕ್ಸ್ ಅಲ್ಲಿ. ಇದೊಂದು ರೀತಿಯಲ್ಲಿ ಕೃತಜ್ಞತೆ ತಿಳಿಸ್ಬೇಕಂದ್ರೆ ಇದೊಂದು ಮಾರ್ಗ ಮೇಡಮ್. ಕರೆಕ್ಟ್ ಸರ್. ಮಾಸ್ಟರ್ ಬಂದು ಇಲ್ಲಿ ಟೀಚ್ ಮಾಡಿದ್ಮೇಲೆ ಅವರ ವಿಡಿಯೋನ ಅವ್ರು ನೋಡ್ತಾರೆ. ಏನು ನಾನು ಇಷ್ಟೆಲ್ಲ ಟೀಚ್ ಮಾಡಿದ್ ಏನಾಯ್ತು, ಸ್ವಲ್ಪ ಅವ್ರಿಗೆ ಒಂದು ತೃಪ್ತಿ ಇರ್ತದಲ್ಲ. ಇವರು ಲೈಕ್ ಮಾಡಿ ಶೇರ್ ಮಾಡಿದ್ರೆ, ಇಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರೆ ಅವ್ರಿಗೂ ಓಕೆ, ಇಷ್ಟೆಲ್ಲ ನಾನು ಹೇಳಿದಕ್ಕೂ ಒಂದು ಅರ್ಥ ಆಗಿದೆ ಎಲ್ಲರಿಗೂ, ಅದಷ್ಟೇ ಸಾರ್ಥಕತೆ ಪಡೆಯುತ್ತೆ. ಅಷ್ಟೇ. ಕರೆಕ್ಟ್. ಸೊ ಆ ಪ್ರತಿಕ್ರಿಯೆ ತೋರಿಸ್ಬೇಕಂತಾನೆ ಪ್ರತಿಯೊಬ್ಬರಿಗೂ ಇದು ಅಳವಡಿಸ್ತಾ ಇದೆ ಮೇಡಮ್. ಯಾರಿಗಾರು ಗೊತ್ತಾಗಿಲ್ಲ ಅಂದ್ರೆ ಹೇಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾವು ಹೇಗೆ ಅಂತ ಹೇಳ್ತೀವಿ. ಯಾಕಂದ್ರೆ ಹೊಸಬ್ರು ಸುಮಾರು ಜನ ಇದ್ದೀರಾ. ಯಾರ್ಯಾರು ಮಾಡಿದ್ರೋ ಎಲ್ಲರೂ ಎಸ್ ಎಸ್ ಅಂತ ಟೈಪ್ ಮಾಡಿ, ಮಾಡಿರೋರು ಎಸ್ ಎಸ್ ಅಂತ ಟೈಪ್ ಮಾಡ್ತಾ ಹೋಗಿ. ಮೇಡಮ್ ನಿನ್ನೆ ಹೇಳ್ಕೊಟ್ಟಿದ್ದಾರೆ ಸ್ವಾಧ್ಯಾಯ ಬಗ್ಗೆ. ಸೊ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ವಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ. ಆದ್ರೆ ನೀವು ಎಸ್ ಎಸ್ ಅಂತ ಹೊಡಿದ್ರೆ ಮೇಡಮ್ ಇಲ್ಲೇ ಇದ್ದಾರೆ, ಅವ್ರಿಗೆ ಅರ್ಥ ಆಗತ್ತೆ. ಓಕೆ, ಇಷ್ಟು ಜನ ನೋಡಿದ್ದಾರೆ ವಿಡಿಯೋ, ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅವ್ರಿಗೊಂದು ತೃಪ್ತಿ. ಸುಮಾರು ಜನ ಕಳಿಸಿದ್ದಾರೆ ಎಸ್ ಎಸ್ ಅಂತ ಹಾಕಿದ್ದಾರೆ. ಎಸ್ ಮೇಡಮ್, ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ನಾನು ಇದೀನಲ್ಲ ಸರ್ ನಿಮ್ ಗ್ರೂಪ್ ಅಲ್ಲಿ? ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡ್ಬೇಕು ಮೇಡಮ್ ಇದೀರಾ ಅಂತ. ಬಟ್ ಮಹಾತಾ ಟಿವಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ ನೀವು? ಅಲ್ಲ, ಅದು ಸರ್ ಗ್ರೂಪ್ ಹೇಳ್ತಾ ಇರೋದು ನಿಮ್ದು. ಇದು 365 ಗ್ರೂಪ್ ಅಲ್ಲಿ ನೋಡ್ಬೇಕು ಮೇಡಮ್. ನೀವು ಆಡ್ ಆಗಿದ್ರೆ ನಿಮ್ಗೆ ಬರ್ತಾ ಇರ್ತದೆ. ಅದೇ ಏನ್ ಮಾಡಿದ್ರೆ ಗೊತ್ತಿಲ್ಲ ನಂಗೆ, ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಡೈಲಿ ನನಗೆ ಗೊತ್ತಾಗಲ್ಲ. ನಾನು ಬೇಕಂದ್ರೆ ಅದು ಆಡ್ ಮಾಡ್ತೀನಿ ಮೇಡಮ್, ನಿಮ್ ನಂಬರ್ ಆಡ್ ಮಾಡಿ. ಸರ್ ಆಯ್ತು ಅನ್ಸುತ್ತೆ. ಆಯ್ತು, ಎಲ್ಲರೂ ಮಾಡ್ತಾ ಹೋಗಿ. ಇನ್ನು ಮಾಡಿಲ್ಲ ಅಂತವ್ರು ಮಾಡ್ತಾ ಹೋಗಿ. ಒಂದು ಕಡೆ ಅನುಭವಗಳ ಶೇರಿಂಗ್ ಶುರು ಮಾಡಿ. ಎಲ್ಲ ಮಾಸ್ಟರ್ಸ್ ಯಾರಾದ್ರೂ ಅನುಭವ ಹೇಳೋರಿದ್ರೆ ಅಥವಾ ಯಾರಾದ್ರೂ ಮೆಟೀರಿಯಲ್ಗಳು ಅರ್ಥ ಆಗಿಲ್ಲ ಅಂದ್ರೆ ಮೇಡಮ್ ಇದ್ದಾರೆ, ಕೇಳ್ಕೊಳ್ಳೋಣ. ಹ್ಯಾಂಡ್ ರೈಸ್ ಮಾಡಿ. ಸುತ್ತೇಜ ಮೇಡಮ್ ಸ್ಟಾರ್ಟ್ ಮಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್ ಬಹಳ ಅದ್ಭುತವಾಗಿತ್ತು. ಈಗ 18 ಮೆಟ್ಟುಗಳು, ನಮಗೆ ಒಂದೊಂದು ಮೆಟ್ಟಿಲುಗಳನ್ನ ಪ್ರತಿದಿನ ಒಂದೊಂದು ಮೆಟ್ಟಿಲು ನಾವು ಓದ್ತಾ ಹೋದ್ರು, ಅದನ್ನ ಅಳವಡಿಸ್ಕೊಳ್ತಾ ಹೋದ್ರು ನಾನು ಜೀವನದಲ್ಲಿ ಸಾರ್ಥಕತೆಯನ್ನ ಪಡ್ತೀವಿ ಅಂತ ಅನಿಸ್ತು ಮೇಡಮ್. ನಿನ್ನೆ ಕೂಡ ಬಹಳ ಅದ್ಭುತವಾಯಿತು. ನಾನು ತಕ್ಷಣನೇ ಯೂಟ್ಯೂಬ್ ಅದರಲ್ಲಿ ಚಾನಲ್ಗೆ ಹೋಗಿ ಅದನ್ನ ಮಾಡಿ ಲೈಕ್ ಮಾಡಿ ಕಾಮೆಂಟು ಹಾಕಿದ್ದೀನಿ ಮೇಡಮ್. ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಸ್ಪೀಚು ತುಂಬಾ ಸ್ಪಷ್ಟವಾಗಿ ಆಗುವಂತ ಹೇಳಿದಿರಿ. ಧನ್ಯವಾದಗಳು ಮೇಡಮ್. ಸಂಸಾರಕ್ಕೆ 12 ಸೂತ್ರಗಳು ಅಂತಾರೆ, ಆದ್ರೆ ಆಧ್ಯಾತ್ಮಿಕತೆಯ 18 ಸೂತ್ರಗಳು, ಮೆಟ್ಟಿಲುಗಳು ಅಂದ್ರೆ ಬಹಳ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು. ಚನ್ನೇಗೌಡ ಸರ್ ಮಾತಾಡಿ. ಚನ್ನೇಗೌಡ ಸರ್. ನಮಸ್ಕಾರ ಎಲ್ಲ ಆತ್ಮಬಂಧುಗಳಿಗೆ. ಏನಂತಂದ್ರೆ ನಾನು ಸಾಮಾನ್ಯವಾಗಿ ಶಬರಿಬೆಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂತ ನಾನು ತರ್ಕ ಮಾಡ್ತಾ ಇದ್ದೆ. ಹಳುಬರ್ನ ಅನುಭವ ಇರ್ತಕ್ಕಂತ ಏನಿದು 18 ಮೆಟ್ಟಿಲು
ಅಂತೇಳಿ ಪದ್ಯದಲ್ಲೂ ಇದೆ. ಇದು ಏನದ್ರ ವಿಶೇಷತೆ ಅಂತ ಹೇಳ್ಬಿಟ್ಟು ಅವರು ಒಂದೊಂದು ಸ್ಟೆಪ್ಪಿನ ಒಂದು ವಿಶೇಷವನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ರು. ಅದನ್ನ ಕಂಪೇರ್ ಮಾಡಿ ನೋಡಿದಾಗ ಹೌದಲ್ಲ, ನಮ್ಮ ಉಮಾರಾಣಿ ಮೇಡಮ್ ಅವ್ರು ಹೇಳೋದಕ್ಕೂ ಏನು ವ್ಯತ್ಯಾಸ ಇಲ್ಲ, ಅಲ್ಲೂ ಕೂಡ ಅದನ್ನೇ ಸಾರ್ತತಲ್ಲ ಅಂತ ಹೇಳ್ಬಿಟ್ಟು ನಿಜಕ್ಕೂ ಕೂಡ ತುಂಬಾ ಅಭಿನಂದನೆಗಳು ಮೇಡಮ್. ಜೀವನದಲ್ಲಿ ನಾವು ಯಾವ ತರ ಇರಬೇಕು, ಏನೇನು ಅಳವಡಿಸ್ಕೋಬೇಕು, ನಮ್ಮ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಸಮಾಜದಲ್ಲಿ ಹೆಂಗ್ ಜೀವಿಸ್ಬೇಕು ಅಂತಕ್ಕಂತ ಉತ್ತಮವಾದ ಸಂದೇಶಗಳನ್ನ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀರಾ. ಕೋಟಿ ನಮನಗಳು ತಮಗೆ. ಎಸ್ ಗುರುಜಿ, ಒಂದೆರಡು ಮಾತು ಸಿದ್ರಿಬೆಟ್ಟ ಸಂಬಂಧ ಮಾತಾಡ್ಬಿಡ್ತೀನಿ ನಾನು. ಮಾತಾಡಿ. ಓಕೆ ಸ್ನೇಹಿತರೆ, ಅಂದಂಗೆ ನಾವು ಮುಂದಿನ ತಿಂಗಳು 8 ಮತ್ತು 9ನೇ ತಾರೀಕು ಸಿದ್ರಿಬೆಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಯಾರಾದ್ರೂ ಹೊಸಬ್ರು ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಏನಂತಂದ್ರೆ ಅಲ್ಲಿ ನಮ್ದು ವಿಶೇಷವಾಗಿರುತ್ತೆ ಕಾರ್ಯಕ್ರಮ. 7ನೇ ತಾರೀಕು ಬಂದಲ್ಲಿ ನಾವು ಹಾಲ್ಟ್ ಆಗಿರ್ತೀವಿ ಎಲ್ಲರೂ ಕೂಡ, ತಾವೆಲ್ಲರೂ. 8ನೇ ತಾರೀಕು 5 ಗಂಟೆಗೆ ನಮ್ದು ಚಾರಣ ಅಂದ್ರೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಂಗೀತ ಜೊತೆಗೆ ಧ್ಯಾನ ಮಾಡ್ತಕ್ಕಂಥ ಅದು ಸಿಗುತ್ತೆ ನಮ್ಗೆ ಅವಕಾಶ. ಜೊತೆಗೆ ಹಿಮಾಲಯದ ಯೋಗಿಗಳು ಬರ್ತಾ ಇದ್ರೆ, 109 ವರ್ಷದ ಯೋಗಿಗಳು ಬರ್ತಾರೆ. ಅವ್ರ ದರ್ಶನ ತಗೊಳ್ತಕ್ಕಂಥದ್ದು ಕೂಡ ನಮ್ಗೆ ಆಗ್ತಾ ಇದೆ. ಇದೆಲ್ಲ ನೋಡಿದ್ರೆ ಪ್ರಕೃತಿ ಮಾತೆಯ ಮಡಿಲಲ್ಲಿ ಇರ್ತೀವಿ. ಅದ್ರಲ್ಲೂ ಮಹಿಳಾ ಮಣಿ ಅಂತಂದ್ರೆ ಮಾತೆಯರಿಗೆ ಹೇಳ್ಬೇಕು ಅಂದ್ರೆ, ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರೆ, 8ನೇ ತಾರೀಕು ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನು ಕೂಡ ಅಲ್ಲಿ ಆಚರಣೆ ಮಾಡೋರಿದ್ದೀವಿ. ಜೊತೆಗೆ ಪರಿಸರವನ್ನು ನಾವು ಉಳಿಸ್ಬೇಕು, ಪ್ರಕೃತಿ ನಮ್ಗೆ ಏನೆಲ್ಲ ಕೊಟ್ಟಿದೆ ಅದನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಸಸ್ಯಗಳನ್ನ ಯೋಗಿಗಳಿಂದ ಅಲ್ಲಿ ನಾಟಿ ಮಾಡಿಸೋದ್ರ ಮುಖಾಂತರ, ಹಚ್ಚಿಸೋದ್ರ ಮುಖಾಂತರ ಅದು ಒಂದು ಕಾರ್ಯಕ್ರಮ ನಮ್ಮ ಮಹೋತ್ತರ ಫೌಂಡೇಶನ್ ಇಂದ ಸ್ಟಾರ್ಟ್ ಆಗೋದಿದೆ. ಇದೆಲ್ಲದ್ರ ಜೊತೆಗೆ ಅಲ್ಲಿಷ್ಟು ಸಮಗ್ರವಾಗಿ ನಿಮಗೆ ನಮ್ಮ ರಂಗನಾಥ್ ಗುರುಜಿ ಅವ್ರ ಕಡೆಯಿಂದ, ಒಟ್ಟಾರೆ ಇಲ್ಲಿರ್ತಕ್ಕಂಥ ಮಾಸ್ಟರ್ ಕಡೆಯಿಂದ ಜೀವನದಲ್ಲಿ ನಾವು ಹೆಂಗೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು, ಇಂಗ್ಲಿಷ್ ಮೆಡಿಸಿನ್ ಅಲೋಪತಿ ಇಲ್ದಂಗೆ ನಾವು ಬದುಕಕ್ ಸಾಧ್ಯತೆ ಐತಾ? ಕೆಲವ್ರಿಗೆ ಕ್ವಶನ್ ಇರುತ್ತೆ, ಅದ್ ಹೆಂಗ್ರಿ ಹೇಳ್ತೀರಿ ನೀವು, ಅಂತ ಅಮೆರಿಕ, ಜರ್ಮನ್ ಮುಂದುವರೆದ ರಾಷ್ಟ್ರಗಳೇ ಅದಕ್ಕೆ ಮಾರು ಹೋಗಿದಾವು, ಅದ್ ಹೆಂಗ್ ಅದ್ ಬಿಟ್ಟು ಇದಾಕಾಗತ್ತೆ ಅಂತ ಹೇಳಿ ಕ್ವಶನ್ ಇರುತ್ತೆ. ಒಂದು ಆಲೋಚನೆ ಮಾಡಿ ಸ್ನೇಹಿತರೆ, 45-50 ವರ್ಷದ ಹಿಂದೆ ಇದು ಯಾವ ಡಾಕ್ಟರ್ ಇರ್ಲಿಲ್ಲ, ಅಲೋಪತಿ ಇರ್ಲಿಲ್ಲ. ಅಲ್ಲಿ ಎಲ್ಲ ಬರೀ ಬಿದ್ದದ್ದೇ ಬೇರೆ ಬೇರೆ ತರ ಇತ್ತು. ಏನಿತ್ತಂದ್ರೆ ಮೂತ್ರ ಚಿಕಿತ್ಸೆ ಇತ್ತು, ಮುದ್ರಾ ಚಿಕಿತ್ಸೆ ಇತ್ತು, ಅಕ್ಯುಪ್ರೆಷರ್ ಇತ್ತು, ಇವೆಲ್ಲವೂ ಇದ್ವು, ಹೋಮಿಯೋಪತಿ ಇತ್ತು. ಇವುಗಳು ಹೆಂಗಿದ್ವು ಅನ್ನೋದೇ ಇವತ್ತು ಮರ್ತ್ ಬಿಟ್ಟಿದ್ರಿ ಸಮಾಜ. ಬಟ್ ಅವೆಲ್ಲವನ್ನು ಪರಿಚಯ ಮಾಡಿಸ್ತಕ್ಕಂತ ಮಹತ್ ಕಾರ್ಯ ಮಾಡ್ತಾ ಇದೆ ಫೌಂಡೇಶನ್. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಮಕ್ಕಳಿಗೂ ಕೂಡ ಒಂದು ವಿಶೇಷವಾದ ಒಂದು ಪ್ರೋಗ್ರಾಮ್ ತರ್ತಾ ಇದೆ. ಹೆಂಗಿರ್ತಾರೆ ಅಂದ್ರೆ, ಆ ಮಕ್ಕಳು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆದ್ರು ಅಂದ್ರೆ ಓದೋದ್ರಲ್ಲಿ ಪರಿಪೂರ್ಣರಾಗ್ತಾರೆ, ಮೆಮೊರಿ ಪವರ್ ಸಖತ್ತಾಗಿರುತ್ತೆ, ಸಮಾಜದೊಳಗೆ ಉನ್ನತ ಮಟ್ಟ ಹೋಗ್ತಾರೆ. ಹಂಗೆ ಓದಿ ಸರ್ಟಿಫಿಕೇಟ್ ತಗೊಂಡು ಉನ್ನತ ಹುದ್ದೆ ಹೋಗೋದಲ್ಲ, ಆಧ್ಯಾತ್ಮಿಕದೊಳಗು ಉನ್ನತ ಹುದ್ದೆ ಹೋಗ್ತಾರೆ, ಈ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮ ಪ್ರಜೆಗಳಾಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಕ್ ಹೋಗ್ಲಿದೆ ಮಹೋತ್ತರ ಫೌಂಡೇಶನ್. ಹಾಗಾಗಿ ಅಲ್ಲಿ ಬನ್ನಿ, ತಾವೆಲ್ಲರೂ ಭಾಗವಹಿಸಿ ತಮ್ಮ ಒಂದು ಅನುಭವವನ್ನು ಅನುಭವಿಸಿ ಅಂತ ಹೇಳ್ತೀನಿ. ಜೊತೆಗೆ ನಮಗೆ ಅಲ್ಲಿ ಸ್ವಯಂ ಸೇವಕರ ಅವಶ್ಯಕತೆ ಇದೆ. ನಾವು ಕೇವಲ ಒಂದು 8-10 ಜನ ಮಾತ್ರ ಇದೀವಿ. ಬಟ್ ಅಲ್ಲಿ ನನಗೆ ಡೈಲಿ ಒಂದು 5-6 ಜನ ಫೋನ್ ಮಾಡೋದು ನೋಡಿದ್ರೆ, ಸರ್ ನಾವು ಬರ್ತಾ ಇದೀವಿ, ಏನ್ ಕಾರ್ಯಕ್ರಮ ಅಂತ ಎಲ್ಲ ಕೇಳ್ತಾ ಇದಾರೆ. ಅವ್ರಿಗೆಲ್ಲ ಹೇಳಿದೀನಿ, ಅವ್ರು ಬಹಳ ಖುಷಿ ಪಡ್ತಾರೆ. ಸರ್ ನಾವು 5-6 ಜನ ಬರ್ತೇವೆ, 8 ಜನ ಬರ್ತೇವೆ ಅಂತ ಹೇಳಿದಾರೆ. ಇದನ್ನ ನೋಡಿದಾಗ ಜನರ ಸಂಖ್ಯೆ ಏನಾದ್ರು ಜಾಸ್ತಿ ಆದ್ರಲ್ಲಿ ಒಂದು 500-600 ಜಾಸ್ತಿ ಆದಾಗ ನಮಗೆ ಸ್ವಯಂ ಸೇವಕರ ಕೆಲಸ ಅವಶ್ಯಕತೆ ಇರುತ್ತೆ. ಒಂದು 30 ಜನ ನಮಗೆ ಸ್ವಯಂ ಸೇವಕರು ಬೇಕಾಗುತ್ತೆ. ಯಾರೆಲ್ಲ ಹೆಂಗ್ ಎನರ್ಜೆಟಿಕ್ ಆಗಿ ಇರ್ತೀರಾ, ದಯವಿಟ್ಟು ನಿಮ್ ಹೆಸರನ್ನು ನಮಗೆ ಸಪ್ರೇಟ್ ಆಗಿ ಫೋನ್ ಮಾಡಿ, ಸರ್ ನಾವು ಬರ್ತೇವೆ ಅಂತೇಳಿ. ನಿಮ್ಮನ್ನ ನಾವು ಸಪ್ರೇಟ್ ಆಗಿ ಒಂದು ಲೀಡರ್ ಮೀಟಿಂಗ್ ಮಾಡ್ಕೊಂಡು ನಿಮ್ಗೆ ಏನ್ ಕೆಲಸ ಮಾಡ್ತಕ್ಕಂಥದ್ದನ್ನ ಗೈಡ್ ಮಾಡ್ತೀವಿ. ಎಲ್ಲರೂ ಸೇರ್ಬಿಟ್ಟು ಈ ಸಮಾಜ, ಪ್ರಕೃತಿ, ಈ ಮಾತೆ ನಮ್ಗೆ ಏನ್ ಕೊಟ್ಟಿದೆ ಅದೆಲ್ಲದಕ್ಕೂ ಒಂದು ಕೊಡುಗೆ ಕೊಡ್ತಕ್ಕಂಥ ಸಣ್ಣ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ತಾವೆಲ್ಲರೂ ನನ್ನ ಮಾತು ಅರ್ಥ ಆಗಿದೆ ಎಲ್ಲರಿಗೂ ಅಂತ ಭಾವಿಸ್ತಾ, ಇವತ್ತಿನ ಕ್ಲಾಸ್ ಕೊಟ್ಟಿರ್ತಕ್ಕಂಥ ಮೇಡಮ್ಗೂ, ಕ್ಲಾಸ್ ನಡೆಸ್ತಕ್ಕಂಥವ್ರಿಗೂ ಮತ್ತೆ ಅವಕಾಶ ಕೊಟ್ಟಿದ ನಮ್ಮ ಅವತಾರ್ ಫೌಂಡೇಶನ್ಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತಾರೆ. ಓವರ್ ಟು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ಭುತವಾದ ಮಾಹಿತಿ ಕೊಟ್ಟಿದ್ದೀರಾ ಸಿದ್ಧಾರೂಢದ ಬಗ್ಗೆ. ಥ್ಯಾಂಕ್ ಯು ಸರ್. ರಾಜು ಸರ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ನಮನಗಳನ್ನು ಹೇಳುತ್ತಾ, ಗುರೂಜಿ ಅವರಿಗೂ ಉಮಾರಾಣಿ ಮೇಡಮ್ ಅವರಿಗೂ ನಮಸ್ಕಾರವನ್ನು ತಿಳಿಸುತ್ತಾ, ಉಮಾರಾಣಿ ಮೇಡಮ್ ಅವರು ಇವತ್ತು 18 ಮೆಟ್ಟಲುಗಳು ನಮಗೆ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವು 18 ಮೆಟ್ಟಲುಗಳು 18 ರತ್ನಗಳು ಅಂತ ಹೇಳಿ ನಾವು ದಿನನಿತ್ಯ ಸ್ವೀಕಾರ ಮಾಡ್ಕೋತ ಹೋದ್ರೆ ನಮ್ಮ ಜೀವನ ಪಾವನ ಆಗುತ್ತದೆ. ಇಷ್ಟು ನಾನು ಹೇಳಕ್ ಅವಕಾಶ ಕೊಟ್ಟಿಗೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಮಾ ಮೇಡಮ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮೇಡಮ್ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಇವತ್ತು ಇದನ್ನ ಮನೇಲಿ ತಂದೆ ತಾಯಿ ಕಲ್ಸಲ್ಲ ಮೇಡಮ್, ಗುರುಗಳು ಸ್ಕೂಲಲ್ಲೂ ಈ ವಿಚಾರವನ್ನ ಕಲ್ಸಲ್ಲ. ಇದು ಪ್ರತಿಯೊಂದು ಹುಟ್ಟಿದ ಮಗುವಿನಿಂದ ವಯಸ್ಸಾಗಿರೋ ಸಾಯೋಂತ ಮಗು ಕೂಡ ಈ ವಿಚಾರಗಳು ಗೊತ್ತಿರ್ಬೇಕು. ಸಾಯೋಂತ ಮಗುನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮಗುನೇನೆ ಅದು ಅಂತ ನನ್ಗೆ ಅನ್ನಿಸ್ತು. ಆಮೇಲೆ ನೀವು ಪೂಜೆ ಬಗ್ಗೆ ಹೇಳಿದ್ರಿ. ನಿಜವಾಗ್ಲೂ ನಾನು ಇದು ಸ್ಟಾರ್ಟ್ ಮಾಡಿದಾಗಿಂದ ಈ 1.5 ತಿಂಗಳಿಂದ ನಿಜವಾಗ್ಲೂ ಪೂಜೆ ತುಂಬಾ ಕಡಿಮೆ ಆಗಿದೆ. ಎಲ್ಲದರಲ್ಲೂ ಪೂಜೆನೇನೆ. ಪೂಜೆ ಅನ್ನೋದು ಬರೀ ಕೂತಿರೋ ಮೂರ್ತಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಚರಾಚರನು ಜೀವಂತಾನೆ. ಪ್ರತಿಯೊಂದಕ್ಕೂ ನಾವು ಸ್ಪಂದಿಸ್ಬೇಕು. ನಮ್ಗೆ ಇರುವಂತ ಸಂತೋಷನ, ನಮ್ಮಲ್ಲಿರೋ ಕಷ್ಟನ
ಬರೀ ಅದನ್ನೇ ಮಾಡೋ ಬದಲು ಸ್ವತಃ ಸಿಂಹಾವಲೋಕನ ಮಾಡ್ತಾ ಸ್ವಾಧ್ಯಾಯ ಮಾಡ್ಕೊಳ್ಬೇಕು. ಈ 18 ಮೆಟ್ಟಲುಗಳು ಇನ್ಮೇಲೆ ದಿನ ಕ್ಲಾಸಿಗೆ ಬರೋ ಮೊದ್ಲು ಒಂದ್ಸಾರಿ ಮನನ ಮಾಡ್ಕೊಂಡು ಇಡೀ ದಿನ ಅದನ್ನ ಪಾಲಿಸ್ತೀನಿ ಅಂತ ಹೇಳ್ತಾ ತುಂಬಾನೇ ಧನ್ಯವಾದಗಳು ಮೇಡಮ್. ಮತ್ತೆ ಇಂಥ ವಿಚಾರಗಳು ಬೇಕು ನಮ್ಗೆ, ಮತ್ತೆ ಕ್ಲಾಸಸ್ ಬೇಕು. ಯಾಕಂದ್ರೆ ಖಂಡಿತ ಮೇಡಮ್. ಅಲ್ಲ, ಪ್ರತಿ ತಿಂಗಳು ಇರುತ್ತೆ ಸರ್, ನಮಗೆ ಫೋನ್ ಮಾಡೇ ಬಿಡ್ತಾರ. ಸ್ವಾಧ್ಯಾಯ ಬೇಕೇ ಬೇಕು. ಮನಸ್ಸು ಆಗ್ತಾ ಇದ್ರೇನೆ ನಮ್ಗೆ ಮತ್ತೆ ಜಾಗೃತವಾಗ್ತಾ ಇರುತ್ತೆ ಮನ್ಸು. ಇಲ್ಲ ಅಂದ್ರೆ ವಿಷಯ ವಾಸನೆಗಳು ಹೊರಗಡೆ ಮನ್ಸು ಹೋಗ್ತಾನೆ ಇರುತ್ತೆ. ಆದ್ರೆ ಇವತ್ತಿನ ನಿಮ್ ಮಾತುಗಳು ತುಂಬಾನೇ ಅದ್ಭುತ. ನಿನ್ನೆ ನನ್ಗೆ ಸ್ವಲ್ಪ ಹೊರಗಡೆ ಹೋಗೋದು ಇದ್ದಿದ್ರಿಂದ ನನ್ ಕ್ಲಾಸ್ ಮಿಸ್ ಆಗೋಯ್ತು. ಅದನ್ನ ವಿಡಿಯೋ ಮತ್ತೆ ನೋಡ್ಕೊಳ್ತೀನಿ, ಮನನ ಮಾಡ್ಕೊಳ್ತೀನಿ. ಇದು ಪ್ರತಿಯೊಂದು ಕ್ಲಾಸು ನನಗೇನೆ ಅನಿಸ್ತಿದೆ, ನನಗೆ ತುಂಬಾನೇ ಉಪಯೋಗವಾದ ಮಾಹಿತಿಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದನ್ನೆಲ್ಲ ಅಳವಡಿಸ್ಕೊಳ್ತೀವಿ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ. ಮೇಡಮ್, ಇಂದಿನ ನನ್ನೊಳಗಿನ ದೇವರನ್ನು ಕಾಣಲು 18 ಮೆಟ್ಟುಗಳನ್ನು ಹತ್ತಬೇಕು ಅಂತ ಹೇಳಿದ್ರಲ್ಗು ಮೇಡಮ್, ಅದನ್ನ ನಾನು ದೈವಿ ಪುರಾಣದಲ್ಲಿ 18 ಅಧ್ಯಾಯಗಳು ಮೇಡಮ್. ಅಲ್ಲಿ ಕೂಡ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ರಾಕ್ಷಸರ ಸಂಹಾರ ಆಗುತ್ತೆ. ಹಾಗೆ ನಮ್ಮ ಮನದಲ್ಲಿದ್ದಂತ ನಾವು ಅಳವಡಿಸ್ಕೊಂಡಂತ ಒಂದೊಂದು ರಾಕ್ಷಸಿ ಗುಣಗಳನ್ನ ನಾವು ಸಂಹಾರ ಮಾಡ್ಕೊಂತ ಹೋದಂಗ ನಾವು ಮೆಟ್ಟಲನ್ನು ಹತ್ತಿ ದೇವರನ್ನು ಕಾಣಬಹುದು ಅಂತ ನಾನು ತಿಳ್ಕೊಂಡೆ ಮೇಡಮ್. ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ. ಅದನ್ನ ನಾವು ಅಳವಡಿಸ್ಕೊಂಡಾಗ ಅದ್ರದ್ದು ಫಲ ಇದ್ ಮಾಡ್ಬೋದು. ಎಸ್ ಮೇಡಮ್. ನಂತರ ಇಲ್ಲಿ ನಮ್ಗೆ ಗುರೂಜಿಯವರು ಸಾಕಷ್ಟು ಧ್ಯಾನವನ್ನು ಕೊಡ್ತಾ ಇದ್ದಾರೆ. ನೀವು ಹಿಂದಿನ ಕೊಟ್ಟಾಗ ಮೇಡಮ್ ಏಂಜಲ್ಸ್ ಬಗ್ಗೆ ತಾವು ನಮ್ಗೆ ಹೇಳಿದ್ರಿ, ಅದನ್ನ ನಾನೀಗ ಅಳವಡಿಸ್ಕೊಂಡಿದ್ದೇನೆ ಮೇಡಮ್. ಯಾಕಂದ್ರೆ ಸುಮ್ನೆ ನೋಡ್ತಾ ಇದ್ದಾಗ ಅದ್ ನಂಬರ್ ನನಗೆ ಕಂಡಾಗ ನಾನು ಬಂದು ಅದು ನೋಟ್ ಮಾಡ್ಕೊಂಡಿದ್ ನೋಡ್ತೇನೆ. ಅದ್ ನಂಬರ್ ಪದೇ ಕಂಡಾಗ ಮನೆಗೆ ಬಂದು ಈ ನಂಬರ್ ಇವತ್ತು ಕಾಣಿಸ್ತಲ್ಲ, ಇದ್ರಲ್ಲಿ ಏನಿದೆ ಅಂತ ನೋಡ್ಕೊಂಡಾಗ ನನಗೆ ಅಲ್ಲೇ ಅರ್ಥ ಆಗುತ್ತೆ ನಾ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ತಿಳಿತಾ ಇದೆ ಮೇಡಮ್. ಇಂತ ಅದ್ಭುತವಾದ ನಮ್ಗೇನು ಧ್ಯಾನವನ್ನು ಕೊಡ್ತಾ ಇದ್ದೀರಿ, ನಾವು ಸ್ವಲ್ಪ ಅಳವಡಿಸ್ಕೊಂಡು ಅದರಲ್ಲಿ ನಾವು ಇದು ಮುಂದಿನ ಇದಕ್ಕೆ ಹೋಗ್ಲಿಕ್ಕೆ ತುಂಬಾ ಸಹಾಯವಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಎಸ್. ಸೊ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾದ ರೀತಿಯಲ್ಲಿ ಎರಡು ಅಂಶಗಳಾಯ್ತು ನಿನ್ನೆ ಇವತ್ತು. ಸೊ ಮತ್ತೆ ನೆಕ್ಸ್ಟ್ ಮಂತ್ ನಾವು ಲಾಸ್ಟ್ ಮಂತ್ ಅನ್ಕೊಂಡಿದ್ದಕ್ಕೆ ಒಂದು ವರ್ಕ್ಶಾಪ್ ಅನ್ಕೊಂಡಿದ್ದಲ್ಲ ಮೇಡಮ್, ಅದು ಸಾಧ್ಯವಾಗತ್ತಾ ನೆಕ್ಸ್ಟ್ ಮಂತ್? ಖಂಡಿತ ಸರ್, ಖಂಡಿತ. ನಾನು ತಿಳಿಸ್ತೀನಿ, ಡೇಟ್ಸ್ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ. ಸ್ವಲ್ಪ ಬೇಗ ತಿಳಿಸಿದ್ರೆ ಮೇಡಮ್, ನಾನು ಒಂದು 2-3 days ಅಲ್ಲಿ ರೆಡಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಓಕೆ, ಖಂಡಿತ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು ಸರ್. ಒಬ್ರು ಯಾರ ಹ್ಯಾಂಡ್ ರೈಸ್ ಮಾಡಿ. ಲಕ್ಷ್ಮೀದೇವಿ ಕೊಂಡ್ರಿ. ನಮಸ್ತೆ ಎಲ್ಲಾ ಮಾಸ್ಟರ್ಸ್ಗೆ. ಮೇಡಮ್, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. 18 ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ 18 ಮೆಟ್ಲು ಹತ್ತೇನೆ ಹೋಗ್ಬೇಕು. ಅಯ್ಯಪ್ಪ ಸ್ವಾಮಿ ಆಗಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಮೆಟ್ಲು ಹತ್ತೇನೆ ಹೋಗ್ಬೇಕು. ನಾವು ಇನ್ನೊಂದು ಮಹಾಭಾರತದಲ್ಲಿ 18 ಅಧ್ಯಾಯ ಇದೆ ಮೇಡಮ್, ಅದು ಇದಕ್ಕೂ ಸಂಬಂಧಪಟ್ಟಿದೆ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಧನ್ಯವಾದಗಳು. ಇನ್ನು ನಮ್ಮ ರಂಗನಾಥ್ ಮಾಸ್ಟರ್ ಹೇಳ್ತಾರೆ ಯಾವಾಗ್ಲೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ. ಲೈಕ್ ಮಾಡ್ಲೇಬೇಕು, ಯಾಕಂದ್ರೆ ನಾವು ಒಬ್ಬರಿಗೆ ನಾವು ಪ್ರಶಂಸೆ ಮಾಡಿದ್ರೆ ಒಂದು ಪ್ರಶಸ್ತಿ ಕೊಟ್ಟಾಗುತ್ತೆ. ಈಗ ಭಗವಾನ್ ವಿಷ್ಣುವನೇ ಸಹಸ್ರನಾಮವಾಗಿ ಅವನಿಗೆ ಪ್ರಶಸ್ತಿ, ಅವನಿಗೆ ತುಂಬಾ ಇಷ್ಟ. ಸಹಸ್ರನಾಮದಿಂದ ನಮ್ಗೆ ಪೂಜೆ ಮಾಡ್ತೀವಿ, ಹಂಗೆ ಇದ್ ಮಾಡ್ತೀವಿ, ಹಾಡಿರ್ತೀವಿ. ಭಗವಾನ್ ವಿಷ್ಣುವನ್ನೇ ಇಷ್ಟಪಟ್ಟಿದ್ದಾನೆ, ಪ್ರಶಂಸೆ ಅಂದ್ಮೇಲೆ ನಾವು ಇಷ್ಟಪಟ್ಟಿರ್ತೀವ. ತುಂಬಾ ಧನ್ಯವಾದಗಳು. ಒಳ್ಳೆ ಕೆಲಸ ಮಾಡ್ತೀವಿ ರಂಗನಾಥ್ ಮಾಸ್ಟರ್. ಎಲ್ರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ನಮಸ್ತೆ. ಥ್ಯಾಂಕ್ ಯು. ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಒಂದು ಸಂದೇಶ ತಿಳಿಸ್ಕೊಟ್ಟಿದ್ದೀರಾ ಇವತ್ತು. ಮತ್ತೆ ನಿಮ್ದು ಸಂದೇಶಗಳು ಅವಕಾಶ ಕೊಟ್ಟಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.